ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ರಾವೀಣ್ಯತಾ ಚಾನೆಲ್. ಈ ಒಂದು ವಿಡಿಯೋದಲ್ಲಿ ನಾನು ಕೆಸೆಟ್ 2020 ಜನರಲ್ ಪೇಪರ್ 1 ಏನಿದೆ ಅದರ ಕೀ ಆನ್ಸರ್ಸ್ ಮತ್ತೆ ಇನ್ನೊಂದಷ್ಟು ವೆರಿ ಇಂಪಾರ್ಟೆಂಟ್ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನೀವಿನ್ನು ನಮ್ಮ ಪ್ರಾವೀಣ್ಯತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಎನ್ಇಟಿ ಮತ್ತೆ ಕೆಸೆಟ್ ರಿಲೇಟೆಡ್ ಫ್ರೀ ರೆಗ್ಯುಲರ್ ಕೋಚಿಂಗ್ ಕ್ಲಾಸಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ ಆಪ್ಷನ್ ಅನ್ನ ಚೂಸ್ ಮಾಡಿ. ಜೊತೆಗೆ ನಿಮ್ಮ ಪ್ರಾವೀಣ್ಯತಾ ವೇರಿಯಸ್ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪ್ರೆಸೆಂಟ್ ಇದೆ. ನೀವು ನಮ್ಮನ್ನ ಅಲ್ಲೆಲ್ಲ ಫಾಲೋ ಮಾಡಬಹುದಾಗುತ್ತೆ. ನಾನು ಲಿಂಕ್ ಅನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಕ್ಲಿಕ್ ಮಾಡಿಕೊಂಡು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಬಹುದಾಗುತ್ತೆ. ಸೊ ಹಾಗಾದ್ರೆ ಈಗ ನಾನು ಡೈರೆಕ್ಟ್ ಆಗಿ ಕೆಸೆಟ್ 2020 ಜನರಲ್ ಪೇಪರ್ 1 ಕೀ ಆನ್ಸರ್ಸ್ ಗೆ ಮೂವ್ ಆನ್ ಆಗ್ತೀನಿ. ಈ ಕೀ ಆನ್ಸರ್ಸ್ ಗೆ ಮೂವ್ ಆನ್ ಆಗೋದಕ್ಕಿಂತ ಮುಂಚೆ ಪ್ರಾವೀಣ್ಯತಾ ಕಡೆಯಿಂದ ಒಂದು ಪ್ರೌಡ್ ಅನೌನ್ಸ್ಮೆಂಟ್ ಇದೆ. ಅದೇನು ಅಂತ ನೋಡೋಣ. ಸೊ ನಿಮ್ಗೆಲ್ಲ ಗೊತ್ತಿದ್ದಾಗೆ ನಿಮ್ಮ ಈ ಪ್ರಾವೀಣ್ಯತಾ ಚಾನಲ್ ಅಲ್ಲಿ ನಾವು ಎನ್ಇಟಿ ಮತ್ತೆ ಕೆಸೆಟ್ ಎಕ್ಸಾಮ್ ಪ್ರಿಪರೇಷನ್ಸ್ ಗೆ ಸಂಬಂಧಪಟ್ಟಂತೆ ರೆಗ್ಯುಲರ್ ಆಗಿ ಒಂದು ಕಂಪ್ಲೀಟ್ ಕೋರ್ಸ್ ಮಾದರಿಯಲ್ಲಿ ವಿಡಿಯೋಸ್ ಅನ್ನ ಮಾಡ್ತಾ ಬರ್ತಾ ಇದೀವಿ. ಆ ವಿಡಿಯೋಸ್ ಅನ್ನ ನೀವೆಲ್ಲರೂ ನೋಡ್ತಾ ಬಂದ್ರಿ, ನೀವೆಲ್ಲರೂ ನಮಗೆ ಸಪೋರ್ಟ್ ಅನ್ನ ಮಾಡ್ತಾ ಬಂದ್ರಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ. ಪೇಪರ್ 1 ಗೆ ತುಂಬಾ ಈಸಿಯಾಗಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಿದೆ. ಕನ್ನಡದಲ್ಲಿ ಫಸ್ಟ್ ಟೈಮ್ ಇಂತ ಒಂದು ಪ್ರಯತ್ನ ಮಾಡ್ತಾ ಇರೋದು. ಈ ರೀತಿ ತುಂಬಾ ಒಳ್ಳೆ ರಿವ್ಯೂಸ್ ಅನ್ನ ಕೊಡ್ತಾ ಬಂದ್ರಿ ನೀವೆಲ್ಲರೂ. ನಿಮ್ಮ ರಿವ್ಯೂಸ್ ಮತ್ತೆ ಸಪೋರ್ಟ್ ಏನಿತ್ತು ಅದು ನಮ್ಗೆ ಒಂದಷ್ಟು ತುಂಬಾ ಕ್ವಾಲಿಟೇಟಿವ್ ವಿಡಿಯೋಸ್ ಅನ್ನ ನಿಮ್ ಮುಂದೆ ತಗೊಂಡ್ಬರ್ಲಿಕ್ಕೆ ಸಾಧ್ಯವಾಗುವಂತೆ ಮಾಡ್ತು. ಸೊ ಅದೇ ರೀತಿ ನಾವು ತುಂಬಾ ಕ್ವಾಲಿಟೇಟಿವ್ ಮತ್ತೆ ಗುಣಮಟ್ಟದ ವಿಡಿಯೋಗಳನ್ನ ನಿಮ್ ಮುಂದೆ ತಗೊಂಡ್ ಬಂದ್ವು. ಆದ್ರೆ ಇವತ್ತಿಗೆ ನಾವು ನಿಮ್ಗೆ ಏನ್ ಕ್ವಾಲಿಟೇಟಿವ್ ವಿಡಿಯೋಸ್ ಅನ್ನ ಕೊಟ್ವು ಅದರ ಪ್ರತಿಫಲ ನಮಗೆ ಸಿಕ್ಕಿದೆ ಅಂತ ನಮ್ಗೆ ತುಂಬಾ ಖುಷಿ ಮತ್ತೆ ಹೆಮ್ಮೆ ಅಂತ ಅನ್ನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ನಡೆದಂತ ಕೆಸೆಟ್ 2020 ಎಕ್ಸಾಮ್ ಅಲ್ಲಿ ಪೇಪರ್ 1 ಅಲ್ಲಿ ಪ್ರಾವೀಣ್ಯತಾದಲ್ಲಿ ನಾವು ಏನ್ ಕ್ವಶನ್ಸ್ ಅಥವಾ ಆಸ್ಪೆಕ್ಟ್ಸ್ ಡಿಸ್ಕಸ್ ಮಾಡಿದ್ವು ಅದೇ ಕ್ವಶನ್ಸ್ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ನಾವು ತುಂಬಾ ಸಾವಿರಾರು ವಿಡಿಯೋ ಮಾಡಿ ನೀವು ಎಲ್ಲಾ ವಿಡಿಯೋನು ನೋಡಿ ಅದನ್ನ ತಿಳ್ಕೊಂಡು ಮಾಡೋದು ಕಷ್ಟ ಅನ್ನೋ ರೀತಿ ಅಲ್ಲ. ನಾವು ಮಾಡಿದ್ದು ತುಂಬಾ ಲಿಮಿಟೆಡ್ ನಂಬರ್ ಆಫ್ ವಿಡಿಯೋಸ್, ಬಟ್ ಹೈ ಕ್ವಾಲಿಟಿ ವಿಡಿಯೋಸ್ ಏನಿತ್ತು ನೀವು ಆ ವಿಡಿಯೋಸ್ ನ ನೋಡಿದ್ರೆ ಸಾಕು. ಬೇರೆ ಏನೂ ಓದಿಲ್ಲ ಅಂದ್ರೂ ಕೂಡ 25 ಕ್ವಶನ್ಸ್ಗೆ ನೀವು ಕರೆಕ್ಟ್ ಆಗಿ ಆನ್ಸರ್ ಮಾಡೋ ರೀತಿ ಕ್ವಶನ್ಸ್ ನಮ್ಮ ಡಿಸ್ಕಷನ್ ಅಲ್ಲಿ ಏನ್ ಮಾಡಿದ್ವು ಅದೇ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಅದರಲ್ಲಿ 10 to 15 ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ಸ್. ನಾವು ಇಲ್ಲಿ ಏನ್ ವರ್ಡ್ಸ್ ಬಳಸಿ ಪ್ರಾವೀಣ್ಯತಾದಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ವು ಸೇಮ್ ವರ್ಡಿಂಗ್ಸ್ ಜೊತೆಗೆ ಕ್ವಶನ್ಸ್ ಇದೆ. ಸೊ ಅದು ನಮ್ಗೆ ತುಂಬಾ ಖುಷಿ ಮತ್ತೆ ಹೆಮ್ಮೆ ಅಂತ ಅನ್ಸುತ್ತೆ. ನೀವು ಆಲ್ರೆಡಿ ನಮ್ಮ ವೇರಿಯಸ್ ಗ್ರೂಪ್ಗಳಲ್ಲಿ ಬಂದು ಕಮೆಂಟ್ ಮಾಡ್ತಾ ಇದ್ದೀರಾ. ಏನಂತ ಹೇಳಿದ್ರೆ ಪ್ರಾವೀಣ್ಯತೆಯಿಂದ ನಮ್ಗೆ ಪೇಪರ್ 1 ತುಂಬಾ ಈಸಿ ಅನ್ನಿಸ್ತು, ಥ್ಯಾಂಕ್ ಯು ಅಂತ ತುಂಬಾ ರಿವ್ಯೂ ಕೊಡ್ತಾ ಇದ್ದೀರಾ. ಆ ರಿವ್ಯೂ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಅನ್ಸುತ್ತೆ. ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದಾಗೆ ಈ ಕೆಸೆಟ್ 2020 ಕ್ವಶನ್ ಪೇಪರ್ ಅಲ್ಲಿ ಮೋರ್ ದನ್ 25 ಕ್ವಶನ್ಸ್ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಪ್ರಾವೀಣ್ಯತಾದಲ್ಲಿ ನಾವ್ ಏನ್ ಡಿಸ್ಕಸ್ ಮಾಡಿದ್ವು ಅದೇ ಕ್ವಶನ್ಸ್. ನಾನು ಕೀ ಆನ್ಸರ್ಸ್ ಡಿಸ್ಕಸ್ ಮಾಡುವಾಗ ಯಾವ ಕ್ವಶನ್ ಅನ್ನ ನಾವು ಯಾವ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವು ಅನ್ನೋದನ್ನು ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಆದ್ರಿಂದ ನಮ್ಮ ಈ ಪ್ರಾವೀಣ್ಯತಾದಲ್ಲಿ ತಗೊಂಡ್ ಬಂದಂತ ಎಲ್ಲಾ ಕ್ವಾಲಿಟಿ ವಿಡಿಯೋ ಲಿಂಕ್ಸ್ ಅನ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವಿನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ನಿಮ್ಮ ನೆಕ್ಸ್ಟ್ ಕೆಸೆಟ್ ಇರ್ಬೋದು ಎನ್ಇಟಿಗೆ ಖಂಡಿತವಾಗ್ಲೂ ಹೆಲ್ಪ್ಫುಲ್ ಅನ್ಸುತ್ತೆ. ಮರಿದೆ ಈ ಕೂಡಲೇ ಆ ವಿಡಿಯೋಸ್ ಅನ್ನ ನೀವು ಈ ವಿಡಿಯೋ ನೋಡಿದ್ಮೇಲೆ ನೋಡ್ಕೊಳ್ಳಿ. ಜೊತೆಗೆ ನಾವು ಇಲ್ಲಿ ಏನ್ ಹೇಳ್ತಾ ಇದೀವಿ, 25 ಕ್ವಶನ್ಸ್ ನಾವೇನ್ ಡಿಸ್ಕಸ್ ಮಾಡಿದ್ವು ಅದರಿಂದಾನೇ ಬಂದಿದೆ ಅಂತ ಹೇಳಿದ್ರೆ ಇವ್ರು ಸುಮ್ಮನೆ ಹೇಳ್ತಾರೆ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ನಾನು ಈಗ ಆಲ್ರೆಡಿ ಹೇಳಿದಾಗೇನೆ ನಾನು ಡಿಸ್ಕಸ್ ಮಾಡುವಾಗ ಪ್ರತಿಯೊಂದು ಕ್ವಶನ್ ತಗೊಳ್ಳುವಾಗ ಅಲ್ಲಿ ವಿತ್ ಪ್ರೂಫ್ ನಿಮಗೆ ತೋರಿಸ್ತೀನಿ ನಾವು ಯಾವ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವು ಅಂತ ಹೇಳಿ. 100 ಪೇಜ್ ಸ್ಟಡಿ ಮೆಟೀರಿಯಲ್ ಕೊಟ್ರೆ ಅದರೊಳಗಡೆ ಎಲ್ಲ ಕ್ವಶನ್ಸ್ ಕವರ್ ಆಗೋದು ಈಸಿ. ಬಟ್ ನಾವು ಕೊಟ್ಟಂತ ತುಂಬಾ ಕಡಿಮೆ ಒಂದು 25 to 30 ವಿಡಿಯೋಸ್ ಅಲ್ಲೇ ನಿಮ್ಗೆ ಇಷ್ಟೆಲ್ಲಾ ಕ್ವಶನ್ಸ್ ಕವರ್ ಆಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ನಮಗೂ ಕೂಡ ಖುಷಿ ಅನ್ಸುತ್ತೆ. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ. ಈ ಎನ್ಇಟಿ ಮತ್ತೆ ಕೆಸೆಟ್ ಪ್ರಿಪರೇಷನ್ಸ್ಗೆ ನಿಮ್ಮ ಈ ಪ್ರಾವೀಣ್ಯತಾ ಚಾನಲ್ ಏನಿದೆ ಅದು ಖಂಡಿತವಾಗ್ಲೂ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀವಿ. ನಿಜವಾಗ್ಲೂ ನಿಮ್ಗೆ ಈ ಪ್ರಾವೀಣ್ಯತಾ ಚಾನಲ್ ಎನ್ಇಟಿ ಮತ್ತೆ ಕೆಸೆಟ್ ಎಕ್ಸಾಮ್ ಪ್ರಿಪರೇಷನ್ಸ್ಗೆ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಮರೀದೆ ಈ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ಫ್ಯೂಚರ್ ಅಲ್ಲಿ ಇನ್ನೊಂದಷ್ಟು ಕ್ವಾಲಿಟಿ ವಿಡಿಯೋಸ್ ಅನ್ನ ತರಲಿಕ್ಕೆ ನಿಮ್ಮ ಆ ಫೀಡ್ಬ್ಯಾಕ್ ನಮಗೆ ಹೆಲ್ಪ್ ಮಾಡುತ್ತೆ. ಅದ್ರ ಜೊತೆಗೆ ಕಮೆಂಟ್ ಮಾಡಿ ಸುಮ್ಮನೆ ಆಗ್ಬೇಡಿ. ಇನ್ನೊಂದೇನಂತ ಹೇಳಿದ್ರೆ ಈ ಪ್ರಾವೀಣ್ಯತಾ ಚಾನಲ್ ನಿಮ್ಗೆ ಯೂಸ್ಫುಲ್ ಅಂತ ಅನ್ಸಿದ್ರೆ ಎನ್ಇಟಿ ಅಥವಾ ಕೆಸೆಟ್ ಗೆ ಪ್ರಿಪೇರ್ ಆಗ್ತಾ ಇರ್ತಕ್ಕಂಥ ಇತರ ಆಸ್ಪಿರೆಂಟ್ಸ್ ಗೆ ಯೂಸ್ಫುಲ್ ಅನ್ಸ್ಬೋದು. ಹಾಗಾಗಿ ಮರಿದೆ ನೀವೇ ಪರ್ಸನಲ್ ಕೇರ್ ತಗೊಂಡು ಈ ಪ್ರಾವೀಣ್ಯತಾ ಚಾನಲ್ಗೆ ಪ್ರತಿಯೊಬ್ರು ಕಡೆಯಿಂದ 10 ಸಬ್ಸ್ಕ್ರೈಬರ್ಸ್ ಬರೋ ತರ ನೀವೇ ಶೇರ್ ಮಾಡಿ, ಅವರಿಗೆ ರೆಕಮೆಂಡ್ ಮಾಡಿ. ಈ ರೀತಿ ಒಂದು ಚಾನಲ್ ಇದೆ, ಈ ಚಾನಲ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ರು ಅದರಲ್ಲೇ 25 ಕ್ವಶನ್ಸ್ ಎನ್ಇಟಿ ಪೇಪರ್ 1 ಅಲ್ಲಿ ಕೇಳಿದ್ದಾರೆ ಅಂತ ಹೇಳಿ ನೀವು ಅವ್ರಿಗೆ ಸಜೆಸ್ಟ್ ಮಾಡಿ.
ನೀವೆಲ್ಲರೂ ಈ ಪ್ರಾವೀಣ್ಯತಾ ಚಾನಲ್ಗೆ ಪರ್ಸನಲ್ ಕೇರ್ ತಗೊಂಡು ನಿಮ್ ಕಡೆಯಿಂದ ಮಿನಿಮಮ್ 10 ಸಬ್ಸ್ಕ್ರೈಬರ್ಸ್ ಬರೋ ತರ ನೀವು ನೋಡ್ಕೊಳ್ತೀರಾ ಅಂತ ಭಾವಿಸ್ತಾ ನಾನು ಡೈರೆಕ್ಟ್ ಆಗಿ ಕೀ ಆನ್ಸರ್ಸ್ಗೆ ಮೂವ್ ಆನ್ ಆಗ್ತೀನಿ. ಸೊ ಕೆಸೆಟ್ 2020 ಪೇಪರ್ 1 ಕೀ ಆನ್ಸರ್ಸ್. ಇಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥ ಕೀ ಆನ್ಸರ್ಸ್ ಏನಿದೆ ಇದು ಪ್ರೊವಿಷನಲ್ ಕೀ ಆನ್ಸರ್ಸ್ ಆಗಿರುತ್ತೆ, ಅಫಿಷಿಯಲ್ ಕೀ ಆನ್ಸರ್ಸ್ ಅಥವಾ ಫೈನಲ್ ಕೀ ಆನ್ಸರ್ಸ್ ಅಲ್ಲ. ಈ ಕೀ ಆನ್ಸರ್ಸ್ ಎಜುಕೇಟಿವ್ ಪರ್ಪಸ್ ಗೆ ಕೊಡ್ತಾ ಇದೀವಿ. ಇಲ್ಲಿ ಏನೇ ಎರರ್ಸ್ ಇದ್ರು ವಿ ಆರ್ ನಾಟ್ ಲೈಬಲ್ ಫಾರ್ ದಟ್. ಮತ್ತೆ ಈ ಕ್ವಶನ್ ಪೇಪರ್ ಏನಿದೆ ಕೆಸೆಟ್ 2020 ಅದರ ಡೀಟೇಲ್ ಡಿಸ್ಕಷನ್ ಅನ್ನು ನಾವು ಫ್ಯೂಚರ್ ವಿಡಿಯೋಸ್ ಅಲ್ಲಿ ತಗೊಳ್ತೀವಿ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ಡೈರೆಕ್ಟ್ ಆಗಿ ಕೀ ಆನ್ಸರ್ಸ್ ಗೆ ಮೂವ್ ಆನ್ ಆಗ್ತೀನಿ. ಈ ವಿಡಿಯೋ ಕೊನೆಯಲ್ಲಿ ನಾನು ಕೆಸೆಟ್ ಜನರಲ್ ಪೇಪರ್ 1 2020 ಏನಿದೆ ಇದರ ಕೀ ಆನ್ಸರ್ಸ್ ಅನ್ನ ಡೌನ್ಲೋಡ್ ಮಾಡೋದು ಹೇಗೆ ಅಂತ ಕೂಡ ತೋರಿಸ್ಕೊಡ್ತೀನಿ. ಸೊ ಹಾಗಾಗಿ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈಗ ನಾನು ಡೈರೆಕ್ಟ್ ಆಗಿ ಕೀ ಆನ್ಸರ್ಸ್ ಗೆ ಮೂವ್ ಆನ್ ಆಗ್ತೀನಿ. ಈ ಒಂದು ಕೀ ಆನ್ಸರ್ ಡಿಸ್ಕಷನ್ ಏನ್ ಮಾಡ್ತಾ ಇದ್ದೀನಿ, ಇದು ಜನರಲ್ ಪೇಪರ್ 1 ಕೆಸೆಟ್ 2020 ಎಕ್ಸ್ ಸೀರೀಸ್ ಕ್ವಶನ್ ಪೇಪರ್. ಇದು ಎಕ್ಸ್ ಸೀರೀಸ್ ಕ್ವಶನ್ ಪೇಪರ್, XYZ ಸೀರೀಸ್ ಇರುತ್ತೆ. ಎಕ್ಸ್ ಸೀರೀಸ್ ಕ್ವಶನ್ ಪೇಪರ್ ನಾನು ತಗೊಳ್ತಾ ಇದ್ದೀನಿ. ನೀವು ಬೇರೆ ಸೀರೀಸ್ ಇದ್ರೆ ಜಸ್ಟ್ ಕ್ವಶನ್ ಓದ್ಕೊಂಡ್ರೆ ನಿಮ್ಗೆ ಆ ಪೇಪರ್ ಅಲ್ಲಿ ಕ್ವಶನ್ ನಂಬರ್ ಯಾವುದು ಅಂತ ನಿಮಗೆ ಗೊತ್ತಾಗುತ್ತೆ. ಅಕಾರ್ಡಿಂಗ್ಲಿ ನೀವು ಸರಿನಾ ತಪ್ಪಾ ಅಂತ ನಿಮ್ಮ ಕ್ವಶನ್ ಅನ್ನ ನೀವು ವೆರಿಫೈ ಮಾಡಿಕೊಂಡು ನಿಮ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ನೀವು ಈಗಲೇ ಡಿಸೈಡ್ ಮಾಡ್ಕೊಳ್ಬಹುದಾಗುತ್ತೆ. ಸೊ ಎಕ್ಸ್ ಸೀರೀಸ್ ಅಲ್ಲಿ ನಾನು ಫಸ್ಟ್ ಕ್ವಶನ್ ತಗೊಳ್ತಾ ಇದ್ದೀನಿ. ASIC ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳಿ. ಈ ASIC ಸ್ಟ್ಯಾಂಡ್ಸ್ ಫಾರ್ ಅಂತ ಹೇಳಿದ್ರೆ ಕರೆಕ್ಟ್ ಆನ್ಸರ್, ಕೀ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಬಿ, ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಅಂತ ಹೇಳಿ. ಅಪ್ಲಿಕೇಶನ್ ಸ್ಪೆಸಿಫಿಕ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಇದು ಕರೆಕ್ಟ್ ಆನ್ಸರ್. ಇದು ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್ಗೆ ಸಂಬಂಧಪಟ್ಟಂತ ಕ್ವಶನ್. ನಾವು ಏನ್ ಹೇಳಿದ್ವಿ ಆ ಏರಿಯಾದಲ್ಲಿ ಕ್ವಶನ್ ಬಂದಿತ್ತು ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೆ. ನಾನು ICT ಕ್ರ್ಯಾಶ್ ಕೋರ್ಸ್ ವಿಡಿಯೋದಲ್ಲಿ ಈ ರೀತಿ ಕಂಪ್ಯೂಟರ್ ಅಕ್ರೋನಿಮ್ಸ್ ಇರುತ್ತೆ, ಅದರಲ್ಲಿ ಒಂದಷ್ಟು ಇಂಪಾರ್ಟೆಂಟ್ ಅಕ್ರೋನಿಮ್ಸ್ ಅನ್ನ ನೀವು ನೋಡ್ಕೊಳ್ಳಿ, ಅಲ್ಲಿ ಕ್ವಶನ್ಸ್ ಕೇಳ್ತಾರೆ ಅಂತ. ಈ ಏರಿಯಾದ ಬಗ್ಗೆ ನಾವು ಆಲ್ರೆಡಿ ನಮ್ಮ ವಿಡಿಯೋಸ್ ಅಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ವು. ಆ ಏರಿಯಾದಲ್ಲೇ ಈ ಕ್ವಶನ್ ಬಂದಿದೆ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 2. ದಿ ಕೆಪಾಸಿಟಿ ಆಫ್ ಟೆಲಿಕಮ್ಯುನಿಕೇಶನ್ ಚಾನಲ್ ಸ್ಟೇಟೆಡ್ ಇನ್ ಮೆಗಾಬೈಟ್ ಆರ್ ಗಿಗಾಬೈಟ್ ಪರ್ ಸೆಕೆಂಡ್ ಇಸ್ ಕಾಲ್ಡ್. ಟೆಲಿಕಮ್ಯುನಿಕೇಶನ್ ಚಾನಲ್ದು ಕೆಪಾಸಿಟಿಯನ್ನ ಮೆಗಾಬೈಟ್ಸ್ ಅಥವಾ ಗಿಗಾಬೈಟ್ ಪರ್ ಸೆಕೆಂಡ್ ಅಲ್ಲಿ ಹೇಳಿದ್ರೆ ಏನಂತ ಕರಿತೀವಿ ಅಂತ ಹೇಳಿ. ಒನ್ಸ್ ಅಗೇನ್ ಡೈರೆಕ್ಟ್ ಕ್ವಶನ್ ಕೇಳಿದರೆ ICT ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಚಾಪ್ಟರ್ ನ ಮಾಡಬೇಕಾದ್ರೆ ಇದನ್ನ ನಾನು ಆಸ್ ಇಟ್ ಈಸ್ ಎಕ್ಸ್ಪ್ಲೈನ್ ಮಾಡಿದ್ದೆ. ಆನ್ಸರ್ ಏನು ಅಂತ ಹೇಳಿದ್ರೆ ಆಪ್ಷನ್ ಡಿ, ಬ್ಯಾಂಡ್ ವಿಡ್ತ್ ಅಂತ ಹೇಳಿ ಕರಿತೀವಿ. ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಟರ್ಮಿನಾಲಜಿ ಅನ್ನೋ ಹೆಡ್ಡಿಂಗ್ ಅಂಡರ್ ಅಲ್ಲಿ ನಾನು ಈ ಬ್ಯಾಂಡ್ ವಿಡ್ತ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೇಮ್ ಕ್ವಶನ್ಸ್ ಡೈರೆಕ್ಟ್ ಆಗಿ ಕೇಳಿದ್ದಾರೆ. ಸೊ ನೀವು ನೋಡ್ಕೊಳ್ಬೇಕಾಗತ್ತೆ. ನಮ್ಮ ಈ ಪ್ರಾವೀಣ್ಯತಾ ಚಾನಲ್ ಅಲ್ಲಿ ನಾವು ಯಾವ ಆಸ್ಪೆಕ್ಟ್ಸ್ ಅನ್ನ ಕವರ್ ಮಾಡಿದ್ವು ಅದೇ ಏರಿಯಾದ ಮೇಲೆ ಡೈರೆಕ್ಟ್ ಕ್ವಶನ್ಸ್ ಬಂದಿದೆ. ಕೆಲವು ಕ್ವಶನ್ಸ್ ಡೈರೆಕ್ಟ್ ಆಗಿ ಆಸ್ ಇಟ್ ಈಸ್ ರಿಪೀಟ್ ಆಗಿದಾವೆ, ನೀವು ಅಬ್ಸರ್ವ್ ಮಾಡಬಹುದಾಗುತ್ತೆ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 3. ಎ ಸೆಮಿಕಂಡಕ್ಟರ್ ಡಿವೈಸ್ ದಟ್ ಸ್ಟೋರ್ಸ್ ಅಂಡ್ ಮಾಡಿಫೈಸ್ ಇನ್ಫಾರ್ಮೇಶನ್ ವೈಲ್ ಕಂಪ್ಯೂಟರ್ ಈಸ್ ಆಪರೇಟಿಂಗ್ ಬಟ್ ದಟ್ ಆಲ್ಸೋ ರಿಟೈನ್ಸ್ ದಿ ಇನ್ಫಾರ್ಮೇಶನ್ ವೆನ್ ಕಂಪ್ಯೂಟರ್ ಈಸ್ ಟರ್ನ್ಡ್ ಆಫ್ ಅಂತ ಹೇಳಿ. ಸೊ ಕಂಪ್ಯೂಟರ್ ಆಪರೇಟ್ ಮಾಡುವಾಗ ಆ ಇನ್ಫಾರ್ಮೇಶನ್ ಅನ್ನ ಸ್ಟೋರ್ ಮಾಡಿಕೊಂಡು ಮಾಡಿಫೈ ಮಾಡುತ್ತೆ, ಮತ್ತೆ ಈವನ್ ಕಂಪ್ಯೂಟರ್ ಆಫ್ ಆದ್ಮೇಲೂ ಸ್ಟೋರ್ ಮಾಡುತ್ತೆ. ಅಂತದನ್ನ ನಾವು ಏನಂತ ಕರಿತೀವಿ ಅಂತ ಕೇಳ್ತಾರೆ. ಕಂಪ್ಯೂಟರ್ ಆಪರೇಟ್ ಮಾಡುವಾಗ ಮಾತ್ರ ಯೂಸ್ ಮಾಡ್ತಾ ಇದ್ರೆ ಅದನ್ನ ರ್ಯಾಮ್ ಅಥವಾ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಕರಿತೀವಿ. ಬಟ್ ಇಲ್ಲಿ ಕ್ವಶನ್ ಅಲ್ಲಿ ಏನ್ ಹೇಳ್ತಾರೆ, ಆಪರೇಟ್ ಆಗುವಾಗ ಜೊತೆಗೆ ಆಫ್ ಆದ್ಮೇಲೂ ಕೂಡ ಇರುತ್ತೆ ಡೇಟಾ ಅಂತ ಹೇಳ್ತಾರೆ. ಸೊ ಹಾಗಾಗಿ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ, ಫ್ಲಾಶ್ ಮೆಮೊರಿ ಇಸ್ ದಿ ರೈಟ್ ಆನ್ಸರ್. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 4. Telecommunication network that spans a wide geographical area such as state or country is called. ಒಂದು ಕಂಟ್ರಿ ಅಥವಾ ಒಂದು ಸ್ಟೇಟ್ಗೆ ಇರ್ತಕ್ಕಂಥ ನೆಟ್ವರ್ಕ್ ಅನ್ನ, ಟೆಲಿಕಮ್ಯುನಿಕೇಶನ್ ನೆಟ್ವರ್ಕ್ ಅನ್ನ ನಾವು ಏನಂತ ಕರಿತೀವಿ ಅಂತ ಹೇಳ್ತಾರೆ. ಒನ್ಸ್ ಅಗೇನ್ ಈ ಕ್ವಶನ್ ಅಲ್ಲಿ ಏನೂ ಚೇಂಜಸ್ ಇಲ್ಲ, ಡೈರೆಕ್ಟ್ ಆಗಿ ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅದೇ ಬಂದಿದೆ. ಆನ್ಸರ್ ಏನು ಅಂತ ಹೇಳಿದ್ರೆ ವೈಡ್ ಏರಿಯಾ ನೆಟ್ವರ್ಕ್. ಸೊ ಕಂಪ್ಯೂಟರ್ ನೆಟ್ವರ್ಕ್ ಅನ್ನೋ ಒಂದು ಲ್ಯಾನ್ ಅಂದ್ರೇನು, ಮ್ಯಾನ್ ಅಂದ್ರೇನು, ವ್ಯಾನ್ ಅಂದ್ರೇನು ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಇಲ್ಲಿ ನಾನು ಡೀಟೇಲ್ಡ್ ಆಗಿ ಹೇಳಿದ್ದೀನಿ ವರ್ಲ್ಡ್ ವೈಡ್ ನೆಟ್ವರ್ಕ್ ಅನ್ನೋದು. ನೀವು ಎಕ್ಸ್ಪ್ಲನೇಷನ್ ಅಲ್ಲಿ ನಾನು ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೀವು ಇನ್ನೂ ನೋಡಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಸೇಮ್ ಎಕ್ಸ್ಪ್ಲನೇಷನ್ ಕೊಟ್ಟು ನಾವು ಈ ಕ್ವಶನ್ ಅನ್ನ ನಿಮಗೆ ತಿಳಿಸ್ಕೊಟ್ಟಿದ್ವು, ಈ ಒಂದು ಕಾನ್ಸೆಪ್ಟ್ ಅನ್ನು ತಿಳಿಸ್ಕೊಟ್ಟಿದ್ವು. ಸೇಮ್ ಕಾನ್ಸೆಪ್ಟ್ ಇಂದ ನಿಮ್ಗೆ ಕ್ವಶನ್ ಬಂದಿದೆ. ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಏನು ಅಂತ ಹೇಳಿದ್ರೆ ಆನ್ಸರ್ ಡಿ, ವೈಡ್ ಏರಿಯಾ ನೆಟ್ವರ್ಕ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ಆಪರೇಟಿಂಗ್ ಸಿಸ್ಟಮ್. ಇದ್ರೊಳಗಡೆ ಒಂದು ವರ್ಡ್ ಕೂಡ ಚೇಂಜಸ್ ಇಲ್ಲ, ನಾವು ಏನ್ ಎಕ್ಸ್ಪ್ಲೈನ್ ಮಾಡಿದ್ವಿ ಅದೇ ಬಂದಿದೆ. ನಿಮ್ಗೆ ಬೇಕಂದ್ರೆ ನೀವು ಆ ವಿಡಿಯೋನಲ್ಲಿ ನೋಡಿದ್ರೆ
ಆಪರೇಟಿಂಗ್ ಸಿಸ್ಟಮ್ ಎಕ್ಸಾಂಪಲ್ಸ್ ಕೊಡುವಾಗ ವಿಂಡೋಸ್, ಲೈನೆಕ್ಸ್, ಯುನಿಕ್ಸ್ ಎಕ್ಸಾಕ್ಟ್ ವರ್ಡ್ಸ್ ಅನ್ನ ಬಳಸಿ ನಾನು ಎಕ್ಸಾಂಪಲ್ಸ್ ಅನ್ನ ಕೊಟ್ಟಿದ್ದೀನಿ. ಇದರಲ್ಲಿ ನಮ್ಗೆ ಯಾವ್ದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಹೇಳಿದ್ರೆ ವೈನೆಕ್ಸ್ ಅನ್ನೋದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಸೊ ವೈನೆಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಹೇಳ್ತಾ ಇದ್ರು. ಆಪರೇಟಿಂಗ್ ಸಿಸ್ಟಮ್ಸ್ ಯಾವ್ದು ಅನ್ನೋದನ್ನ ನಾವು ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀವಿ ಅಲ್ಲಿ. ಸೊ ಸಾಫ್ಟ್ವೇರ್ ಅಂಡರ್ ಅಲ್ಲಿ ಆಪರೇಟಿಂಗ್ ಸಾಫ್ಟ್ವೇರ್ ಮತ್ತೆ ಅಪ್ಲಿಕೇಶನ್ ಸಾಫ್ಟ್ವೇರ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಮಾಡುವಾಗ ನಾವು ಇದಕ್ಕೆ ಆನ್ಸರ್ ಅನ್ನ ಹೇಳಿದ್ವು. ಸೊ ಒನ್ಸ್ ಅಗೈನ್ ಡೈರೆಕ್ಟ್ ಆಗಿ ಕ್ವಶನ್ ಕೇಳಿದ್ದಾರೆ. ಸೊ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಈ ಚಾಪ್ಟರ್ ಅಲ್ಲಿ 5 ಕ್ವಶನ್ಸ್ ಏನ್ ಕೇಳಿದ್ರು ಆ 5 ಕ್ವಶನ್ಸ್ ನಮ್ಮ ಕ್ರಾಶ್ ಕೋರ್ಸ್ ವಿಡಿಯೋದಲ್ಲಿ ಕವರ್ ಆಗಿರ್ತಕ್ಕಂಥ ಕ್ವಶನ್ಸೇ ಬಂದಿದೆ. ನಿಮ್ಗೆ ಒಂದು 45 to 50 ಮಿನಿಟ್ಸ್ ವಿಡಿಯೋದಲ್ಲಿ ನೀವು ಆ ವಿಡಿಯೋನ ಕರೆಕ್ಟ್ ಆಗಿ ಕೇಳ್ಕೊಂಡಿದ್ರೆ ಸಾಕು 10 ಮಾರ್ಕ್ಸ್ ಬರ್ತಾ ಇದೆ. ಸೊ ಇದು ನಮಗೆ ತುಂಬಾ ಖುಷಿ ಮತ್ತೆ ಪ್ರೌಡ್ ಫೀಲ್ ಅನ್ನ ತಂದ್ಕೊಡ್ತಾ ಇದೆ ಇವನ್ ನಮಗೂ ಕೂಡ. ಈ ಕ್ವಶನ್ಗೆ ಆನ್ಸರ್ ಯಾವುದು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಲ್ಲ ಅಂತ ಹೇಳಿದ್ರೆ ವೈನೆಕ್ಸ್ ಇಸ್ ನಾಟ್ ದಿ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್. ವೈನೆಕ್ಸ್ ಅಂತ ನಮಗೆ OS ಇಲ್ಲ. OS ಇರೋದು ಯುನಿಕ್ಸ್, ಲೈನೆಕ್ಸ್, ವಿಂಡೋಸ್ XP ಅಂತ ಹೇಳಿ. ಸೊ ಇದು ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ ನಾನು. ನೆಕ್ಸ್ಟ್ ಕ್ವಶನ್ ಎಜುಕೇಶನ್ ಬಗ್ಗೆ ಕೇಳ್ತಾ ಇದ್ದಾರೆ. ಸ್ಪೆಷಲ್ ಎಜುಕೇಶನ್ ಕೋರ್ಸಸ್ ಆರ್ ಕಂಟ್ರೋಲ್ಡ್ ಬೈ. ಸ್ಪೆಷಲ್ ಎಜುಕೇಶನ್ ಕೋರ್ಸಸ್ ಅನ್ನ ಯಾರು ಕಂಟ್ರೋಲ್ ಮಾಡ್ತಾರೆ ಅಂತ ಹೇಳಿದ್ರೆ ರಿಹ್ಯಾಬಿಲೇಷನ್ ಕೌನ್ಸಿಲ್ ಆಫ್ ಇಂಡಿಯಾ ಅಂತ ಇದೆ. ಅವರು ಈ ಸ್ಪೆಷಲ್ ಎಜುಕೇಶನ್ಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಕ್ವಶನ್ ನಂಬರ್ 6 ಗೆ ಕರೆಕ್ಟ್ ಆನ್ಸರ್ ಬಿ. ಕ್ವಶನ್ ನಂಬರ್ 7 ಬರುತ್ತೆ. ಸ್ಕೀಮ್ ಇಂಟ್ರೊಡ್ಯೂಸ್ ಬೈ ದಿ ಗವರ್ನಮೆಂಟ್ ಟು ಬ್ರಿಡ್ಜ್ ದಿ ಗ್ಯಾಪ್ ಇನ್ ದಿ ಸ್ಕಿಲ್ಸ್ ಟು ಯೂಸ್ ಕಂಪ್ಯೂಟಿಂಗ್ ಡಿವೈಸಸ್ ಬೈ ಅರ್ಬನ್ ಅಂಡ್ ರೂರಲ್ ಟೀಚರ್ಸ್. ಅರ್ಬನ್ ಅಂಡ್ ರೂರಲ್ ಟೀಚರ್ಸ್ ನಡುವೆ ಡಿಫರೆನ್ಸ್ ಏನಿದೆ ಅದನ್ನ ರಿಮೂವ್ ಮಾಡ್ಲಿಕ್ಕೆ ತಂದಂತ ಒಂದು ಸ್ಕೀಮ್ ಯಾವುದು ಅಂತ ಹೇಳಿದ್ರೆ ಆನ್ಸರ್ ಸಿ, NMIECT. ಸೊ ಇದನ್ನ ನಾವು ನೋಡ್ಕೊಳ್ಬೇಕಾಗತ್ತೆ. ಕ್ವಶನ್ ನಂಬರ್ 7 ಗೆ ಆಪ್ಷನ್ ಸಿ ಇಸ್ ದಿ ರೈಟ್ ಕೀ ಆನ್ಸರ್. ಸೊ ಅದಾದ್ಮೇಲೆ ಕ್ವಶನ್ ನಂಬರ್ 8 ಬರುತ್ತೆ. ಜ್ಞಾನ್ ವಿಜ್ಞಾನ್ ವಿಮುಕ್ತಯೇ ಇಸ್ ದಿ ಮೋಟೋ ಆಫ್. ಈ ಜ್ಞಾನ್ ವಿಜ್ಞಾನ್ ವಿಮುಕ್ತಯೇ ಅನ್ನೋದು ಯಾವುದರ ಟ್ಯಾಗ್ ಲೈನ್ ಅಂತ ಹೇಳಿ ಇಲ್ಲಿ ಒಂದು ಸಣ್ಣ ವೇರಿಯೇಷನ್ ಕೂಡ ಇಲ್ಲ. ನಾನು ನಿಮ್ಗೆ ಹೈಯರ್ ಎಜುಕೇಶನ್ ಸಿಸ್ಟಮ್ ಅನ್ನೋ ಚಾಪ್ಟರ್ ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ದೆ ಅದು ಆಸ್ ಇಟ್ ಈಸ್ ಬಂದಿದೆ. ಸೊ ಈ ಜ್ಞಾನ್ ವಿಜ್ಞಾನ್ ವಿಮುಕ್ತಯೇ ಅನ್ನೋದು UGC ಯ ಟ್ಯಾಗ್ ಲೈನ್. ಸೊ ನಾನು ನಿಮ್ಗೆ ಹೇಳಿದ್ದೆ, ನಾನು ಇಲ್ಲಿ ಸ್ಕ್ರೀನ್ ಶಾಟ್ ತೋರಿಸ್ತಾ ಇದ್ದೀನಿ ಅದ್ರದ್ದು. ನಾನು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅನ್ನೋ ಹೆಡ್ಡಿಂಗ್ ಅಂಡರ್ ಅಲ್ಲಿ UGCದು ಅದರ ಟ್ಯಾಗ್ ಲೈನ್ ಅಂತ ಕೊಟ್ಟು ಅದರಲ್ಲಿ ಜ್ಞಾನ್ ವಿಜ್ಞಾನ್ ವಿಮುಕ್ತಯೇ ಇದು ಟ್ಯಾಗ್ ಲೈನ್ ಅಂತ ಹೇಳಿ ನಿಮ್ಗೆ ತೋರಿಸಿದ್ದೆ. ಬರೀ UGCದೆಲ್ಲ ಬೇರೆ ಬೇರೆ ಟ್ಯಾಗ್ ಲೈನ್ ತೋರಿಸಿದ್ದೆ, ಅದರಲ್ಲಿ UGC ಟ್ಯಾಗ್ ಲೈನ್ ಅನ್ನ ಕೇಳ್ತಾ ಇದ್ದಾರೆ ಅವರು. ಸೊ ಏನ್ ಹೇಳಿದ್ದೆ ಅದು ಎಕ್ಸಾಕ್ಟ್ಲಿ 100% ಆಸ್ ಇಟ್ ಈಸ್ ಬಂದಿದೆ ಈ ಕ್ವಶನ್. ಸೊ ಹಾಗಾಗಿ ಜ್ಞಾನ್ ವಿಜ್ಞಾನ್ ವಿಮುಕ್ತಯೇ ಅನ್ನೋದು ಯಾವ್ದ್ರ ಮೋಟೋ ಅಂತ ಹೇಳಿದ್ರೆ UGC ಯ ಟ್ಯಾಗ್ ಲೈನ್ ಅಥವಾ ಮೋಟೋ ಆಗಿರುತ್ತೆ. ಸೊ ಹಾಗಾಗಿ ಕೀ ಆನ್ಸರ್ ಫಾರ್ ಕ್ವಶನ್ ನಂಬರ್ 8 ಈಸ್ ಆಪ್ಷನ್ ಡಿ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ಕ್ವಶನ್ ನಂಬರ್ 9 ಗೆ ಮೂವ್ ಆಗ್ತೀನಿ. ನೇಮ್ ದಿ ವುಮೆನ್ಸ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಇನಿಷಿಯೇಟೆಡ್ ಬೈ ದಿ ಸೆಂಟ್ರಲ್ ಗವರ್ಮೆಂಟ್ ಇನ್ ದಿ ಇಯರ್ 1989. 1989 ನಲ್ಲಿ ಸೆಂಟ್ರಲ್ ಗವರ್ಮೆಂಟ್ ತಗೊಂಡ್ಬಂದಂತ ವುಮನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಕರೆಕ್ಟ್ ಆನ್ಸರ್ ಬಿ, ಮಹಿಳಾ ಸಮಖ್ಯ ಅಂತ ಹೇಳಿ. ಸೊ ಇದು 1989 ನಲ್ಲಿ ಬಂದಂತ ವುಮನ್ ಎಂಪವರ್ಮೆಂಟ್ ಪ್ರೋಗ್ರಾಮ್. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನಾನು ಕ್ವಶನ್ ನಂಬರ್ 10 ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 10 ಮ್ಯಾಚ್ ದಿ ಫಾಲೋಯಿಂಗ್ ಇದೆ. ಒಂದಷ್ಟು ಕಮಿಟಿ ಕೊಟ್ಟಿದ್ದಾರೆ, ಆ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂತ ಕ್ವಶನ್ ಕೇಳಿದ್ದಾರೆ. ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ. ಸೊ ಆಪ್ಷನ್ ಎ ಅಂತ ಹೇಳಿದ್ರೆ ಸ್ಯಾಮ್ ಪಿತ್ರೋಡಾ ಕಮಿಟಿ 1050 ಯೂನಿವರ್ಸಿಟೀಸ್, ಜ್ಞಾನಂ ಕಮಿಟಿ NCHER, ಯಶ್ಪಾಲ್ ಕಮಿಟಿ CHER, ಶರ್ಮಾ ಕಮಿಟಿ ISER. ಈ ರೀತಿ ಈ ಒಂದು ಕಾಂಬಿನೇಷನ್ ಅನ್ನು ನೋಡ್ಕೊಳ್ಬೇಕು. ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾನು ಕ್ವಶನ್ ನಂಬರ್ 11 ಗೆ ಮೂವ್ ಆನ್ ಆಗ್ತೀನಿ. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಇಂಪಾರ್ಟೆಂಟ್ ವೆನ್ ಎ ಟೀಚರ್ ಕಮ್ಯುನಿಕೇಟ್ಸ್ ವಿತ್ ಸ್ಟೂಡೆಂಟ್ಸ್. ಒಬ್ಬ ಟೀಚರ್ ಸ್ಟೂಡೆಂಟ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಿದ್ರೆ ಏನ್ ಇಂಪಾರ್ಟೆಂಟ್ ಅಂತ ಹೇಳಿ ಒನ್ಸ್ ಅಗೇನ್ ಈ ಕ್ವಶನ್ ಟೀಚಿಂಗ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ವಿಡಿಯೋದಲ್ಲಿ ಡೈರೆಕ್ಟ್ ಆಗಿ ಬಿಗಿನಿಂಗ್ ಅಲ್ಲೇ ಹೇಳಿದ್ದೆ. ಸೊ ಸೇಮ್ ಕ್ವಶನ್ ಬಂದಿದೆ. ಇದು ಕರೆಕ್ಟ್ ಆನ್ಸರ್ ಎಂಪತಿ ಅಂತ ಹೇಳಿ. ಸೊ ಎಂಪತಿ ಅಂತ ಹೇಳಿ ಕರ್ಕೊಳ್ತೀವಿ. ಅಲ್ಲಿ ಆಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅನ್ನೋ ಹೆಡ್ಡಿಂಗ್ ಅಂಡರ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೆ, ಒಬ್ಬ ಟೀಚಿಂಗ್ ಆಬ್ಜೆಕ್ಟಿವ್ ಏನಿರಬೇಕು ಅಂತ ಹೇಳ್ಬೇಕಾದ್ರೆ ನಾವು ಸ್ಟೂಡೆಂಟ್ಸ್ಗೆ ಜಸ್ಟ್ ನಾಲೆಜ್ ಅನ್ನ ಕೊಡೋದು ಮಾತ್ರ ಅಲ್ಲ, ಅವ್ರ ಜೊತೆಗೆ ಎಮೋಷನಲ್ ಬಾಂಡೇಜ್ ಅನ್ನ ಇಟ್ಕೊಳ್ಬೇಕು ಅಂತ ಕ್ಲಿಯರ್ ಆಗಿ ಹೇಳಿದೆ ನಿಮ್ಗೆ. ಆ ಎಮೋಷನಲ್ ಬಾಂಡೇಜ್ ಅನ್ನೇ ನಾವು ಎಂಪತಿ ಅಂತ ಹೇಳಿ ಕರ್ಕೊಳ್ತೀವಿ. ಸೊ ಹಾಗಾಗಿ ಈ ಒಂದು ಕ್ವಶನ್ ಕೂಡ ಡೈರೆಕ್ಟ್ ಆಗಿ ಬಂದಿದೆ ನಮ್ಗೆ. ಸೊ ನಮ್ಗೆ ಕರೆಕ್ಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಎಂಪತಿ, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಇದು ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 12 ವಿಚ್ ಇಸ್ ದಿ ಮೋಸ್ಟ್ ಎಫಿಷಿಯಂಟ್ ಮೆಥಡ್ ಆಫ್ ಟೀಚಿಂಗ್. ಈ ಕೊಟ್ಟಿರೋದ್ರಲ್ಲಿ ಯಾವುದು ಎಫಿಷಿಯಂಟ್ ಮೆಥಡ್ ಆಫ್ ಟೀಚಿಂಗ್ ಅಂತ ಹೇಳಿ ನಾನು ಇದೇ ವರ್ಡ್ಸ್ ಅನ್ನ ಬಳಸಿ ಹೇಳಿದ್ದೆ.
ಇರ್ತಕ್ಕಂಥ ಎಲ್ಲಾ ಟೀಚಿಂಗ್ ಮೆಥಡಾಲಜಿನಲ್ಲಿ ಸ್ಟೂಡೆಂಟ್ ಸೆಂಟ್ರಿಕ್ ಮೆಥಡಾಲಜಿ ಇಸ್ ದಿ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಅಂತ ಇದೇ ವರ್ಡ್ಸ್ ಅನ್ನ ಬಳಸಿ ನಾನು ಟೀಚಿಂಗ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ಅಲ್ಲಿ ಹೇಳಿದ್ದೆ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಮೆಥಡ್ಸ್ ಆಫ್ ಟೀಚಿಂಗ್ ಅನ್ನೋ ಹೆಡಿಂಗ್ ಅಂಡರ್ ಅಲ್ಲಿ ಯಾವುದು ಬೆಸ್ಟ್ ಮೆಥಡ್ ಅಂದ್ರೆ ಲರ್ನರ್ ಸೆಂಟರ್ಡ್ ಮೆಥಡ್ ಅಥವಾ ಸ್ಟೂಡೆಂಟ್ ಸೆಂಟರ್ಡ್ ಮೆಥಡ್ ಯಾವ್ದಿರುತ್ತೆ ಇದು ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಅಂತ ನಾನು ನಿಮ್ಗೆ ಹೇಳಿದ್ದೆ. ಅದೇ ಕ್ವಶನ್ ಡೈರೆಕ್ಟ್ ಆಗಿ ಬಂದಿದೆ. ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಎಷ್ಟು ಕ್ವಶನ್ಸ್ ಡೈರೆಕ್ಟ್ ಆಗಿ ಬಂದಿದೆ ನಾವು ಡಿಸ್ಕಸ್ ಮಾಡಿರೋ ಟಾಪಿಕ್ ಅಲ್ಲೇ ಅನ್ನೋದನ್ನ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಮಗೆ ವಿಚ್ ಇಸ್ ದಿ ಬೆಸ್ಟ್ ಮೆಥಡ್ ಆಫ್ ಟೀಚಿಂಗ್ ಅಂದ್ರೆ ಸ್ಟೂಡೆಂಟ್ ಸೆಂಟ್ರಿಕ್ ಅಥವಾ ಲರ್ನರ್ ಸೆಂಟ್ರಿಕ್ ಮೆಥಡ್. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ನಾನೀಗ 13th ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ವಿಚ್ ಒನ್ ಅಮಾಂಗ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ಟೀಚಿಂಗ್ ಸ್ಕಿಲ್? ಈ ಕೊಟ್ಟಿರೋದ್ರಲ್ಲಿ ಯಾವುದು ಟೀಚಿಂಗ್ ಸ್ಕಿಲ್ ಅಲ್ಲ ಅಂತ ಕೇಳ್ತಾರೆ. ಸೊ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಬ್ಲಾಕ್ ಬೋರ್ಡ್ ರೈಟಿಂಗ್ ಒಬ್ಬ ಟೀಚರ್ ಬೇಕಾಗುತ್ತೆ, ಕ್ವಶನಿಂಗ್ ಖಂಡಿತ ಬೇಕಾಗುತ್ತೆ, ಎಕ್ಸ್ಪ್ಲನೇಷನ್ ಅಬ್ವಿಯಸ್ಲಿ ಬೇಕಾಗುತ್ತೆ. ಸೊ ನಮಗೆ ಬೇಕಾಗದೆ ಇರೋದು ಯಾವುದು ಅಂದ್ರೆ ಡಿಕ್ಟೇಟಿಂಗ್ ನೋಟ್ಸ್. ನೋಟ್ ಡಿಕ್ಟೇಟ್ ಮಾಡಬಾರ್ದ ಅಂದ್ರೆ ಒಂದು ನೋಟ್ಸ್ ಅನ್ನು ಡಿಕ್ಟೇಟ್ ಮಾಡ್ಲಿಕ್ಕೆ ಟೀಚರೇ ಬೇಕು ಅಂತ ಇಲ್ಲ. ಒಬ್ಬ ಸ್ಟೂಡೆಂಟ್ ಕೊಟ್ಬಿಟ್ಟು ಡಿಕ್ಟೇಟ್ ಮಾಡಪ್ಪ ಅಂದ್ರೆ ಅವನು ಡಿಕ್ಟೇಟ್ ಮಾಡ್ತಾನೆ. ಸೊ ಹಾಗಾಗಿ ಟೀಚರ್ಗೆ ಇರಬೇಕಾಗಿರೋದಂಥ ಕ್ವಾಲಿಟಿ ಫಸ್ಟ್ 3 ಇರಬೇಕಾದಂಥ ಕ್ವಾಲಿಟಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಅ ಟೀಚಿಂಗ್ ಸ್ಕಿಲ್ ಅಂತ ಕೇಳ್ತಾ ಇರೋದ್ರಿಂದ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಸೊ ನಮಗೆ ಆಪ್ಷನ್ ಡಿ ಡಿಕ್ಟೇಟಿಂಗ್ ನೋಟ್ಸ್ ಇಸ್ ದಿ ರೈಟ್ ಆನ್ಸರ್. ಇದನ್ನು ಕೂಡ ನಾವು ಟೀಚಿಂಗ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವು. ಈ ಕಮ್ಯುನಿಕೇಶನ್ ಸ್ಕಿಲ್ಸ್, ಕ್ವಾಲಿಫಿಕೇಶನ್, ನಾಲೆಜ್ ಇದನ್ನೆಲ್ಲ ಮಾತಾಡಬೇಕಾದ್ರೆ ಈ ಎಲ್ಲಾ ಆಸ್ಪೆಕ್ಟ್ಸ್ ಬಗ್ಗೆ ಒಬ್ಬ ಟೀಚರ್ ಅಂದ್ರೆ ಅವನ ಕ್ವಾಲಿಟೀಸ್ ಏನಿರಬೇಕು ಅನ್ನೋದನ್ನ ನಾವಿಲ್ಲಿ ಡೈರೆಕ್ಟ್ ಆಗಿ ಡಿಸ್ಕಸ್ ಮಾಡಿದ್ವು. ಅದೇ ಕ್ವಶನ್ ಒನ್ಸ್ ಅಗೈನ್ ಕವರ್ ಆಗಿದೆ. ಸೊ ಇದಾದ್ಮೇಲೆ ನಾನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 14. ಮೋಸ್ಟ್ ಅಪ್ರೋಪ್ರಿಯೇಟ್ ಪರ್ಪಸ್ ಆಫ್ ಲರ್ನಿಂಗ್. ಒಂದು ಲರ್ನಿಂಗ್ದು ಮೇಜರ್ ಪರ್ಪಸ್ ಏನಾಗಿರುತ್ತೆ ಅಂತ ಹೇಳಿ ಇದರಲ್ಲಿ ಒಂದು ವರ್ಡ್ ಕೂಡ ಸ್ಪೆಲ್ಲಿಂಗ್ ಕೂಡ ಚೇಂಜಸ್ ಇಲ್ಲ. ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅದೇ ಬಂದಿದೆ. ಸೊ ನೀವು ಟೀಚಿಂಗ್ ಆಪ್ಟಿಟ್ಯೂಡ್ ವಿಡಿಯೋ ನಾನು ಈಗಲೂ ನೋಡಿದ್ರೆ ನೀವು ಆದ್ರೆ ಬಿಗಿನಿಂಗ್ ಅಲ್ಲೇ ವಾಟ್ ಡು ಯು ಮೀನ್ ಬೈ ಲರ್ನಿಂಗ್ ಅನ್ನೋದಕ್ಕೆ ನಾನು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಲರ್ನಿಂಗ್ ಮೀನ್ಸ್ ಮಾಡಿಫಿಕೇಶನ್ ಆಫ್ ಬಿಹೇವಿಯರ್ ಆಫ್ ಅನ್ ಇಂಡಿವಿಜುವಲ್ ಟು ದಿ ಪಾಸಿಟಿವ್ ಪರ್ಸ್ಪೆಕ್ಟಿವ್ ಅಂತ ಹೇಳಿದ್ದೆ. ಇದೇ ವರ್ಡ್ಸ್ ಒಬ್ಬ ವ್ಯಕ್ತಿಯ ಚಿಂತನೆಗಳನ್ನು ಧನಾತ್ಮಕತೆಯೊಳಗೆ ಸೆಳೆಯುವುದೇ ಶಿಕ್ಷಣ ಅಂತ ಹೇಳಿದ್ದೆ. ಅದೇ ಕ್ವಶನ್ ಇಲ್ಲಿ ಡೈರೆಕ್ಟ್ ಆಗಿ ಬಂದಿದೆ. ಏನೂ ಚೇಂಜಸ್ ಇಲ್ಲ. ಲರ್ನಿಂಗ್ ಪರ್ಪಸ್ ಏನು? ಮಾಡಿಫಿಕೇಶನ್ ಆಫ್ ಬಿಹೇವಿಯರ್. ಬೇರೆದೆಲ್ಲಾನು ನಿಜ, ಇನ್ಕಲ್ಕೇಶನ್ ಆಫ್ ನಾಲೆಜು, ಪರ್ಸನಲ್ ಅಡ್ಜಸ್ಟ್ಮೆಂಟ್, ಅಕ್ವಿಸಿಷನ್ ಆಫ್ ಸ್ಕಿಲ್ಸ್ ಅದೆಲ್ಲ ಇಂಪಾರ್ಟೆಂಟೇ. ಆದ್ರೆ ಮೇಜರ್ ಆಗಿ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, ಮಾಡಿಫಿಕೇಶನ್ ಆಫ್ ದಿ ಬಿಹೇವಿಯರ್. ಇದು ನಮಗೆ ರೈಟ್ ಆನ್ಸರ್ ಆಗುತ್ತೆ. ಸೊ ಇದು ನಾವು ಡಿಸ್ಕಸ್ ಮಾಡಿರೋ ಟಾಪಿಕ್ ಇಂದಾನೇ ಬಂದಿದೆ. ಸೊ ಇದನ್ನ ನೀವು ನೋಡ್ಕೊಳ್ಬಹುದು. ಅಬ್ಜೆಕ್ಟಿವ್ಸ್ ಆಫ್ ಟೀಚಿಂಗ್ ಅಲ್ಲಿ ಇದನ್ನ ಡೀಟೇಲ್ಡ್ ಆಗಿ ಇದೇ ವರ್ಡ್ಸ್ ಅನ್ನ ಬಳಸಿ ಹೇಳಿದೆ, ಅದೇ ಆನ್ಸರ್ ಬಂದಿದೆ. ಸೊ ಇದಾದ್ಮೇಲೆ ಕ್ವಶನ್ ನಂಬರ್ 15ಗೆ ಮೂವ್ ಆನ್ ಆಗ್ತೀನಿ ನಾನು. ಎ ಟೀಚರ್ ಇಸ್ ಸೆಟ್ ಟು ಬಿ ಅ ಫ್ಲೂಯೆಂಟ್ ಇನ್ ಆಸ್ಕಿಂಗ್ ಕ್ವಶನ್ಸ್ ಇಫ್ ಯು ಕ್ಯಾನ್ ಆಸ್ಕ್. ಸೊ ಒಬ್ಬ ಟೀಚರ್ ಫ್ಲೂಯೆಂಟ್ ಅಂತ ಹೇಳ್ತೀವಿ, ತುಂಬಾ ಫ್ಲೂಯೆಂಟ್ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಅವ್ನಿಗೆ ಏನ್ ಕ್ವಾಲಿಟಿ ಇರಬೇಕು ಅಂತ ಹೇಳಿ ತುಂಬಾ ಕ್ವಾಲಿಟೀಸ್ ಕೊಟ್ಟಿದ್ದಾರೆ. ಮೀನಿಂಗ್ಫುಲ್ ಕ್ವಶನ್ ಕರೆಕ್ಟ್, ಆಸ್ ಮೆನಿ ಕ್ವಶನ್ಸ್ ಆಸ್ ಪಾಸಿಬಲ್ ಕರೆಕ್ಟ್ ಅಲ್ಲ. ಜಾಸ್ತಿ ಕ್ವಶನ್ ಕೇಳಿ ಅದ್ರಲ್ಲಿ ಮೀನಿಂಗ್ಫುಲ್ ಕ್ವಶನ್ಸ್ ಇಲ್ಲ ಅಂದ್ರೆ ಯೂಸ್ಲೆಸ್. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ಸ್ ಇನ್ ಫಿಕ್ಸ್ ಟೈಮ್. ಕ್ವಶನ್ ಜಾಸ್ತಿ ಇರ್ಬೋದು, ಕ್ವಾಲಿಟಿ ಬೇಕಾಗುತ್ತೆ. ಸೊ ನಮ್ಗೆ ರೈಟ್ ಆನ್ಸರ್ ಯಾವುದು ಅಂದ್ರೆ ಮೆನಿ ಮೀನಿಂಗ್ಫುಲ್ ಕ್ವಶನ್ಸ್ ಇನ್ ಅ ಫಿಕ್ಸ್ ಟೈಮ್. ಒಂದು ಕೊಟ್ಟಿರೋ ಟೈಮಲ್ಲಿ ಸಾಧ್ಯವಾದಷ್ಟು ಜಾಸ್ತಿ ಮೀನಿಂಗ್ಫುಲ್ ಕ್ವಶನ್ ಕೇಳಿದ್ರೆ ಅದನ್ನ ನಾವು ಫ್ಲೂಯೆನ್ಸಿ ಅಂತ ಹೇಳಿ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ಕ್ವಶನ್ ನಂಬರ್ 15ಗೆ ಡಿ ರೈಟ್ ಆನ್ಸರ್ ಆಗುತ್ತೆ. ಸೊ ಒನ್ಸ್ ಅಗೇನ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಟೀಚರ್ ಅಲ್ಲಿ ಈ ಒಂದು ಆಸ್ಪೆಕ್ಟ್ಸ್ ಅನ್ನು ಕೂಡ ಡಿಸ್ಕಸ್ ಮಾಡಿದ್ವು. ಏನಪ್ಪ ಎಲ್ಲಾ ಕ್ವಶನ್ ಡಿಸ್ಕಸ್ ಮಾಡಿದೀವಿ ಅಂತ ಇದಾರೆ ಅಂತ ಅನ್ನಿಸ್ಬೋದು ನಿಮ್ಗೆ, ಬಟ್ ನೀವು ಹೋಗಿ ಆ ವಿಡಿಯೋಸ್ ಅಲ್ಲಿ ನೋಡಿದ್ರೆ ಡೆಫಿನೆಟ್ಲಿ ಈ ಟಾಪಿಕ್ ಅನ್ನ ಡಿಸ್ಕಸ್ ಮಾಡಿದೀವಿ ನಾವು. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 16ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 16 ಇಂದ 20 ಏನಿದೆ ಇದು ರೀಡಿಂಗ್ ಕಾಂಪ್ರಹೆನ್ಷನ್. ಪ್ಯಾಸೇಜ್ ಅನ್ನ ಓದಿ ನೀವು ಅರ್ಥ ಮಾಡ್ಕೊಂಡು ಆನ್ಸರ್ ನ ಬರೀಬೇಕಾಗತ್ತೆ. ಕ್ವಶನ್ ನಂಬರ್ ಇದರಲ್ಲಿ ನಾನು ಪ್ಯಾಸೇಜ್ ತಗೊಂಡಿಲ್ಲ, ಜಸ್ಟ್ ಕ್ವಶನ್ಗೆ ಆನ್ಸರ್ ನ ಹೇಳ್ಬಿಟ್ಟು ಬಿಡ್ತೀನಿ. ಕ್ವಶನ್ ನಂಬರ್ 16ಗೆ ಕೀ ಆನ್ಸರ್ ಬಂದು ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ಎ ವುಮನ್. ಸೊ ಅದಾದ್ಮೇಲೆ ಕ್ವಶನ್ ನಂಬರ್ 17 ಬರುತ್ತೆ. ಸೊ ಇದಕ್ಕೆ ಪ್ರಾಬಬಲ್ ಕೀ ಆನ್ಸರ್ ಯಾವುದು ರೀಡಿಂಗ್ ಕಾಂಪ್ರಹೆನ್ಷನ್ ಅಲ್ಲಿ ಅಂತ ಹೇಳಿದ್ರೆ ಒನ್ಸ್ ಅಗೇನ್ ಕೀ ಆನ್ಸರ್ ಸಿ, ಆಪ್ಷನ್ ಸಿ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 18 ಬರುತ್ತೆ, ರೀಡಿಂಗ್ ಕಾಂಪ್ರಹೆನ್ಷನ್ ಒನ್ಸ್ ಅಗೇನ್. ಇದಕ್ಕೂ ಕೂಡ ಆಪ್ಷನ್ ಯಾವುದು ಅಂದ್ರೆ ಆನ್ಸರ್ ಸಿ. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 19 ಬರುತ್ತೆ. ಸೊ ಇಲ್ಲೂ ಕೂಡ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್, ರೀಡಿಂಗ್ ಕಾಂಪ್ರಹೆನ್ಷನ್. ಕ್ವಶನ್ ನಂಬರ್ 20 ಬರುತ್ತೆ. ಕರೆಕ್ಟ್ ಆನ್ಸರ್ ಯಾವುದು? ಪ್ರಾಬಬಲ್ ಕರೆಕ್ಟ್ ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಡಿ. ಸೊ ಈ ರೀಡಿಂಗ್ ಕಾಂಪ್ರಹೆನ್ಷನ್ ನಾನು ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಯಾಕಂತ ಹೇಳಿದ್ರೆ ರೀಡಿಂಗ್ ಕಾಂಪ್ರಹೆನ್ಷನ್ ನೀವು ಅರ್ಥ ಮಾಡ್ಕೊಂಡು ಆನ್ಸರ್ ನ ಬರೀಬೇಕಾಗತ್ತೆ. ಸೊ ಇದು ಪ್ರಾಬಬಲ್ ಆನ್ಸರ್ಸ್ ಅಂತ ಅನ್ಕೊಂಡಿದೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 21ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 21 ಇಂದ 25 ಏನಿದೆ ಇದು ಡೇಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಕ್ವಶನ್ಸ್.
ನಾವು ಡೇಟಾ ಇಂಟರ್ಪ್ರಿಟೇಷನ್ಸ್ ಬಗ್ಗೆ 5 ವಿಡಿಯೋಸ್ ಅನ್ನ ಮಾಡಿದ್ವು. ಡೇಟಾ ಇಂಟರ್ಪ್ರಿಟೇಷನ್ ಪಾರ್ಟ್ 1, ಪಾರ್ಟ್ 2, ಆ ರೀತಿ ಪಾರ್ಟ್ 5 ವರ್ಗು 5 ವಿಡಿಯೋಸ್ ಅನ್ನ ಮಾಡಿದ್ವು. ನಾವು ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆ ಸಾಲ್ವ್ ಮಾಡಿದಂತ ವಿಡಿಯೋಸ್ ಏನಿತ್ತು ಅದು ಇಲ್ಲಿ ಕೊಟ್ಟಿರ್ತಕ್ಕಂಥ ಡೇಟಾ ಇಂಟರ್ಪ್ರಿಟೇಷನ್ಸ್ ಗಿಂತ ತುಂಬಾ ಟಫ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿದ್ವು. ಬಟ್ ಇಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ ಇದೆಯಲ್ಲ, KSET 2020 ನಲ್ಲಿ ಡೇಟಾ ಇಂಟರ್ಪ್ರಿಟೇಷನ್ ಕ್ವಶನ್, ಇದು ನೀವು ಏನೂ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಆ ಪಿಕ್ಚರ್ಸ್ ಏನ್ ಕೊಟ್ಟಿದ್ದಾರೆ, ಆ ವ್ಯಾಲ್ಯೂಸ್ ಏನ್ ಕೊಟ್ಟಿದ್ದಾರೆ ಅದನ್ನ ನೋಡಿದ್ರೆ ಆನ್ಸರ್ ಗೊತ್ತಾಗುತ್ತೆ. ಅಷ್ಟು ಈಸಿ ಆಗಿದೆ ಈ ಕ್ವಶನ್ಸ್. ಸೊ ಹಾಗಾಗಿ ಈ 5 ಕ್ವಶನ್ಸ್ ತುಂಬಾ ಈಸಿ ಕ್ವಶನ್ಸ್ ಇದೆ. ಅದನ್ನು ಕೂಡ ನಾವು ಆಲ್ರೆಡಿ ಕವರ್ ಮಾಡಿದ್ವು, ಬಟ್ ಕೇಳಿದ್ದಾರೆ. ಸೊ ಈ ಕ್ವಶನ್ಸ್ಗೆ ನಾನು ಆನ್ಸರ್ ಏನು, ಹೇಗೆ ಆನ್ಸರ್ ಮಾಡೋದು ಅನ್ನೋದನ್ನ ನಾವು ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ಡೀಟೇಲ್ಡ್ ಆಗಿ ತಗೊಳ್ತೀವಿ. ಬಟ್ ಈ ವಿಡಿಯೋದಲ್ಲಿ ನಾನು ಜಸ್ಟ್ ಕೀ ಆನ್ಸರ್ಸ್ ಯಾವ್ದು ಅಂತ ಹೇಳ್ತಾ ಹೋಗ್ತೀನಿ. ಸೊ ಕ್ವಶನ್ ನಂಬರ್ 21ಗೆ, ವಾಟ್ ಪರ್ಸೆಂಟೇಜ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಇನ್ ಇಂಡಿಯಾ ಇಸ್ ಪ್ರೆಸೆಂಟ್ ವಿತ್ ಸ್ಟೇಜ್ 3 and 4 ಡಿಸೀಸ್. ಸ್ಟೇಜ್ 3 and 4 ಡಿಸೀಸ್ ಅಲ್ಲಿ ಎಷ್ಟು ಕೇಸಸ್ ಇದೆ ಅಂತ ಹೇಳಿ. ಸ್ಟೇಜ್ 3 ನಲ್ಲಿ 52%, ಸ್ಟೇಜ್ 4 ಅಲ್ಲಿ 24%, ಟೋಟಲ್ ಎಷ್ಟು ಅಂದ್ರೆ 76% ಅಷ್ಟೇ. ಡೈರೆಕ್ಟ್ ಆಗಿ ಆನ್ಸರ್ ಗೊತ್ತಿದೆ ನಮಗೆ, ಇದನ್ನು ಏನೂ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಆನ್ಸರ್ ಬಿ ಇಸ್ ದಿ ರೈಟ್ ಆನ್ಸರ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಕ್ವಶನ್ ನಂಬರ್ 22, ವಾಟ್ ಈಸ್ ದಿ ರೇಷಿಯೋ ಆಫ್ ನಂಬರ್ ಆಫ್ ಪೇಷಂಟ್ಸ್ ಹೂ ಪ್ರೆಸೆಂಟ್ ವಿತ್ ಸ್ಟೇಜ್ 3-4 ಡಿಸೀಸ್ ಇನ್ USA ಟು ದಿ ನಂಬರ್ ಆಫ್ ಪೇಷಂಟ್ಸ್ ಪ್ರೆಸೆಂಟ್ ವಿತ್ 0-1-2 ಡಿಸೀಸ್ ಅಂತ ಹೇಳ್ತಾ ಇದ್ದಾರೆ. ಸೊ US ಅಲ್ಲಿ 3-4 ಮತ್ತೆ 0-1-2 ಈ ಒಂದು ಪೇಷಂಟ್ಸ್ಗೆ ರೇಷಿಯೋ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ಆನ್ಸರ್ ಇಸ್ ವೆರಿ ಸಿಂಪಲ್. ನೀವು ಪ್ರೀವಿಯಸ್ ಟೇಬಲ್ ನೋಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್ ಸಿಗುತ್ತೆ. ನಾವು ಇದನ್ನ ಆಮೇಲೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತೀವಿ. ಕೀ ಆನ್ಸರ್ ಯಾವುದು ಅಂದ್ರೆ ಆಪ್ಷನ್ ಎ, 1:9. ಸೊ ಅದಾದ್ಮೇಲೆ ಕ್ವಶನ್ ನಂಬರ್ 23, ಒನ್ಸ್ ಅಗೈನ್ ಡೇಟಾ ಇಂಟರ್ಪ್ರಿಟೇಷನ್ ಬಗ್ಗೆನೆ. ಬ್ರೆಸ್ಟ್ ಕ್ಯಾನ್ಸರ್ ಕಾನ್ಸ್ಟಿಟ್ಯೂಟ್ಸ್ 27% ಆಫ್ ಆಲ್ ಕ್ಯಾನ್ಸರ್ ಕೇಸಸ್ ಇನ್ ಫೀಮೇಲ್ಸ್ ಇನ್ ಇಂಡಿಯಾ ಇನ್ 2012. ವಾಟ್ ಈಸ್ ದಿ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಕೇಸಸ್ ಟು ದಿ ನಿಯರೆಸ್ಟ್ ರೌಂಡ್ ಆಫ್ ಫಿಗರ್ ಅಂತ ಹೇಳ್ತಾರೆ. ಸೊ ಅವ್ರ ಕ್ವಶನ್ ಪೇಪರ್ ಅಲ್ಲಿ ಟೇಬಲ್ ಅಲ್ಲಿ ಅವರೇ 5 lakh ಸಮಥಿಂಗ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಅದಕ್ಕೆ 27% ಅಪ್ಲೈ ಮಾಡಿದ್ರೆ ನಮ್ಗೆ ಬಂದ್ಬಿಡುತ್ತೆ ಇದು. ಸೊ ಹಾಗಾಗಿ ಆನ್ಸರ್ ಬಿ ಇಸ್ ದಿ ರೈಟ್ ಆನ್ಸರ್. ನಮಗೆ 1,45,112 ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ನಮಗೆ ಕ್ವಶನ್ ನಂಬರ್ 24, ವಾಟ್ ಈಸ್ ದಿ ನಂಬರ್ ಆಫ್ ಬ್ರೆಸ್ಟ್ ಕ್ಯಾನ್ಸರ್ ಪೇಷಂಟ್ಸ್ ಇನ್ ಇಂಡಿಯಾ ವಿತ್ ಸ್ಟೇಜ್ 1 ಡಿಸೀಸ್ ಇನ್ 2012. 2012 ಅಲ್ಲಿ ಸ್ಟೇಜ್ 1 ಅಲ್ಲಿ ಎಷ್ಟು ಜನ ಇದ್ದಾರೆ, ಕನ್ಸಿಡರಿಂಗ್ ದಿ ಗಿವನ್ ಡೇಟಾ, ಕೊಟ್ಟಿರೋ ಡೇಟಾ ತಗೊಂಡು ಹೇಳಿ ಅಂತಾರೆ. ಕೊಟ್ಟಿರೋ ಡೇಟಾ ತಗೊಂಡು 1% ಅಪ್ಲೈ ಮಾಡಿದ್ರೆ ಆಪ್ಷನ್ ಎ 1451 ಇದು ನಮಗೆ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 25ಗೆ ಮೂವ್ ಆನ್ ಆಗ್ತೀನಿ. ವಾಟ್ ಈಸ್ ದಿ ರೇಷಿಯೋ ಆಫ್ ನಂಬರ್ ಆಫ್ ಪೇಷಂಟ್ಸ್ ಹೂ ಪ್ರೆಸೆಂಟ್ ವಿತ್ ಸ್ಟೇಜ್ 0, 1 and 2 ಡಿಸೀಸ್ ಇನ್ ಇಂಡಿಯಾ ಟು ನಂಬರ್ ಆಫ್ ಪೇಷಂಟ್ಸ್ ಪ್ರೆಸೆಂಟಿಂಗ್ ವಿತ್ ಸ್ಟೇಜ್ 3 and 4. ಸ್ಟೇಜ್ 0, 1, 2 ಮತ್ತೆ ಸ್ಟೇಜ್ 3 ಮತ್ತೆ 4 ಈ ಎರಡರ ನಡುವಿನ ರೇಷಿಯೋ ಏನು ಅಂತ ಹೇಳ್ತಾರೆ. ಸೊ ಇದು ಒನ್ಸ್ ಅಗೈನ್ ಈಸಿ. ಆನ್ಸರ್ ಏನು ಅಂತ ಹೇಳಿದ್ರೆ 0.31. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಇದು ಡೇಟಾ ಇಂಟರ್ಪ್ರಿಟೇಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಯಿತು ಕ್ವಶನ್ ನಂಬರ್ 21 ಇಂದ 25 ವರೆಗೂ. ಈ ಕ್ವಶನ್ಸ್ ಅನ್ನು ನಾವು ಡೀಟೇಲ್ಡ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಈಗ ಕ್ವಶನ್ ನಂಬರ್ 26ಗೆ ಮೂವ್ ಆನ್ ಆಗ್ತೀನಿ ನಾನು. ಕ್ವಶನ್ ನಂಬರ್ 26 ಹೇಳುತ್ತೆ, ಎ ಡಸ್ 4/5 ಆಫ್ ವರ್ಕ್ ಇನ್ 20 days. He then calls B and they together finish the remaining work in 3 days. How long B alone would take to do whole work ಅಂತ ಹೇಳಿ. ಸೊ ಎ 4/5 ವರ್ಕ್ ಅನ್ನ 20 days ಅಲ್ಲಿ ಒಬ್ನೇ ಮಾಡಿದಾನಂತೆ. ಅದಾದ್ಮೇಲೆ ಬಿ ನ ಕರ್ಕೊಂಡು 3 days ಅಲ್ಲಿ ಇಬ್ರು ಸೇರ್ಕೊಂಡು ಎಂಟೈರ್ ವರ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ. ಬಿ ಒಬ್ನೇ ವರ್ಕ್ ಮಾಡಿದ್ರೆ ಎಷ್ಟು ದಿವಸ ತಗೊಳ್ತಾನೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ರೈಟ್ ಆನ್ಸರ್ ಬಂದು ಆಪ್ಷನ್ ಬಿ. ಇದು ಒನ್ಸ್ ಅಗೈನ್ ಡೌಟ್ಫುಲ್ ಇದೆ, ಇದರ ಫೈನಲ್ ಆನ್ಸರ್ ಏನು ಅಂತ ಆಮೇಲೆ ನೋಡ್ಕೊಳ್ಳೋಣ. ಸೊ ಅದಾದ್ಮೇಲೆ ಕ್ವಶನ್ ನಂಬರ್ 27ಗೆ ಮೂವ್ ಆಗ್ತೀನಿ. ಕಂಪ್ಲೀಟ್ ದಿ ಸೀರೀಸ್ ಅಂತ ಹೇಳಿ. ಸೀರೀಸ್ ಕಂಪ್ಲೀಷನ್ ಒನ್ಸ್ ಅಗೈನ್ ವೆರಿ ಈಸಿಯೆಸ್ಟ್ ಕ್ವಶನ್ ಕೇಳಿದ್ದಾರೆ. ಈ ರೀತಿಯಾದಂಥ ಕ್ವಶನ್ ತುಂಬಾ ಕ್ವಶನ್ಸ್ ಅನ್ನ ಪ್ರತಿ ವಿಡಿಯೋದಲ್ಲೂ ಡಿಸ್ಕಸ್ ಮಾಡಿದ್ದೀನಿ ನಾನು. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಎ 3399. ವೆರಿ ಸಿಂಪಲ್, ಇಲ್ಲಿ ಏನೂ ಇಲ್ಲ. ಫಸ್ಟ್ ನಂಬರ್ ಇದೆ, ಇಂಟು 3 ಮಾಡಬೇಕು, ಯಾವುದೋ ಒಂದು ನಂಬರ್ ಬರುತ್ತೆ. ಅದಾದ್ಮೇಲೆ +2 ಮಾಡಬೇಕು, ಮತ್ತೆ ಇಂಟು 3, ಇಂಟು 3 +2, ಇಂಟು 3 +2 ಅಂದ್ರೆ 125 ಇಂಟು 3 375, 375 +2 377, 377 ಇಂಟು 3 1131, 1131 +2 1133, ಇಂಟು 3 ಮಾಡಿದ್ರೆ ನಮಗೆ 3399 ಬರುತ್ತೆ. ಸೊ ಈ ರೀತಿ ಇಂಟು 3 +2 ಇಂಟು 3 +2 ಆ ಸೀರೀಸ್ ಅಲ್ಲಿ ಹೋಗ್ತಾ ಇದೆ ಅಷ್ಟೇ. ಇದು ಈ ರೀತಿಯಾದಂಥ ತುಂಬಾ ಕ್ವಶನ್ಸ್ ಅನ್ನ ನಾವು ಡಿಸ್ಕಸ್ ಮಾಡಿದ್ವು ಸೀರೀಸ್ ಕಂಪ್ಲೀಷನ್ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಒನ್ಸ್ ಅಗೈನ್ ಆ ಕ್ವಶನ್ಸ್ ಬಂದಿದೆ ನಿಮಗೆ. ಸೊ ಇದಾದ್ಮೇಲೆ ನಾನು ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 28, ಇಫ್ ರಿಜೆಕ್ಷನ್ ಇಸ್ ಕೋಡೆಡ್ ಆಸ್ ಸಮಥಿಂಗ್, ಅಲ್ಲಿ ಒಂದು ಲೆಟರ್ ಕೊಟ್ಟಿದ್ದಾರೆ, ಮೆಕ್ಯಾನಿಕ್ ಅನ್ನೋದನ್ನ ಹೇಗೆ ಕೋಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಒನ್ಸ್ ಅಗೈನ್ ವೆರಿ ಸಿಂಪಲ್, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಅಷ್ಟೇ ಇದು. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, NGF LFT PK. ಸೊ
ಸೊ ಹೇಗೆ ಅಂತ ಹೇಳಿದ್ರೆ +1 +2 +3 +4 ಅದೇ ಸೀರೀಸ್ ಅಲ್ಲಿ ಹೋಗುತ್ತೆ. ಸೊ ಫಸ್ಟ್ ಲೆಟರ್ಗೆ +1, ಸೆಕೆಂಡ್ ಲೆಟರ್ಗೆ +2, ಥರ್ಡ್ ಲೆಟರ್ಗೆ +3 ಅದೇ ಸೀರೀಸ್ ಅಲ್ಲಿ ಹೋಗ್ತಾ ಇದೆ. ಸೊ ನೀವು ಅದನ್ನ ಡಿಕೋಡ್ ಮಾಡ್ಕೊಂಡ್ರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಒನ್ಸ್ ಅಗೇನ್ ಈ ರೀತಿ ಕೋಡಿಂಗ್ ಅಂಡ್ ಡಿಕೋಡಿಂಗ್ ಪ್ರಾಬ್ಲಮ್ಸ್ ಅನ್ನ ತುಂಬಾ ಪ್ರಾಬ್ಲಮ್ಸ್ ಅನ್ನ ನಮ್ಮ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವು ಆಲ್ರೆಡಿ. ಅದೇ ಏರಿಯಾದಲ್ಲಿ ಕ್ವಶನ್ ಬಂದಿದೆ. ಸೊ ಈಗ ನಾನು ಕ್ವಶನ್ ನಂಬರ್ 29ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 29 ಹೇಳುತ್ತೆ ಕ್ವಶನ್ ನಂಬರ್ 29 ಹೇಳುತ್ತೆ ಇಫ್ ಎ ಬಾಯ್ ವಾಕ್ಸ್ ಫ್ರಮ್ ಹಿಸ್ ಹೌಸ್ ಅಟ್ 4 km/h he reaches the school in 10 minutes early. If he walks 3 km/h he reaches the 10 minutes late ಅಂತ ಹೇಳ್ತಾರೆ. ವಾಟ್ ಇಸ್ ದ ಡಿಸ್ಟೆನ್ಸ್ ಅಂತ ಕೇಳ್ತಾರೆ. ಅವ್ನು 4 ಕಿಲೋಮೀಟರ್ ನಡೆದ್ರೆ 10 ನಿಮಿಷ ಬೇಗ ಹೋಗ್ತಾನಂತೆ, 3 km/h ಅಲ್ಲಿ ನಡೆದ್ರೆ 10 ನಿಮಿಷ ಲೇಟ್ ಆಗಿ ಹೋಗ್ತಾನಂತೆ. ಇದು ಅವರ ಕಿಲೋಮೀಟರ್ ಎಷ್ಟಿದೆ, ಡಿಸ್ಟೆನ್ಸ್ ಎಷ್ಟಿದೆ ಅವರ ಮನೆಯಿಂದ ಅಂತ ಕೇಳ್ತಾ ಇದ್ದಾರೆ. ಸಿಂಪಲ್ ಪ್ರಾಬ್ಲಮ್. ಈಗ ನಮ್ಗೆ ಡಿಸ್ಟೆನ್ಸ್ ಗೊತ್ತಿಲ್ಲ, ಡಿಸ್ಟೆನ್ಸ್ ಅನ್ನ ಎಕ್ಸ್ ಅಂತ ಹಾಕೊಂಡು ಫಸ್ಟ್ ಕೇಸ್ ತಗೊಂಡ್ರೆ x/4 ಮೈನಸ್ ಸೆಕೆಂಡ್ ಕೇಸ್ ತಗೊಳ್ತೀವಿ x/3 ಅಷ್ಟೇ. ಮೊದಲು ಸ್ಪೀಡ್ ಎಷ್ಟಿತ್ತು, 4 ಕಿಲೋಮೀಟರ್ಸ್ ಇತ್ತು. ಸೆಕೆಂಡ್ ಸ್ಪೀಡ್ ಎಷ್ಟಿದೆ, 3 ಕಿಲೋಮೀಟರ್ಸ್ ಇದೆ. ಡಿಸ್ಟೆನ್ಸ್ ಎಷ್ಟು ಅಂತ ಗೊತ್ತಿಲ್ಲ. x/4 ಮೈನಸ್ x/3 ನಮ್ಗೆ ಆನ್ಸರ್ ಬರುತ್ತೆ. ಸೊ ಅದು ಎಷ್ಟಕ್ಕೆ ಈಕ್ವಲ್ ಅಂದ್ರೆ 1/3ಗೆ ಈಕ್ವಲ್ ಆಗುತ್ತೆ. ಈ ಒಂದು ಈಕ್ವೇಶನ್ ಅನ್ನು ನಾವು ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಏನ್ ಬರುತ್ತೆ ಅಂದ್ರೆ 4 ಕಿಲೋಮೀಟರ್ ಬರುತ್ತೆ. ಇದನ್ನೆಲ್ಲ ನಾವು ಆಮೇಲೆ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡ್ತೀವಿ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಕ್ವಶನ್ ನಂಬರ್ 30. ಇಫ್ ಎಸ್ ಮನಿ ಟು ಬಿ ಈಸ್ 4:5, ಎ ಮನಿ ಬಿ ಮನಿಗೆ 4:5 ರೇಷಿಯೋನಲ್ಲಿದೆ, ಬಿ ಮನಿ ಸಿ ಮನಿಗೆ 2:3 ರೇಷಿಯೋನಲ್ಲಿದೆ, ಎ ಹತ್ರ 800 rupees ಇದೆ, ಟೋಟಲ್ ಮನಿ ಎಷ್ಟು ಅಂತ ಹೇಳ್ತಾರೆ. ನಮ್ಗೆ ಎ ಹತ್ರ ಎಷ್ಟಿದೆ ಅಂತ ಗೊತ್ತು ಆಲ್ರೆಡಿ. ಎ ಹತ್ರ ಎಷ್ಟಿದೆ ಅಂತ ಹೇಳಿದ್ರೆ 800 rupees ಇದೆ. ಎ ಮನಿ ಬಿಗೆ ಎಷ್ಟು ರೇಷಿಯೋನಲ್ಲಿ ಬರುತ್ತೆ, 4:5 ಅಂತ ಹೇಳಿದ್ರೆ ನಿಮಗೆ ಬಿದು ಮನಿ ಬರಬೇಕು ಅಂದ್ರೆ 5/4 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 1000 ಬರುತ್ತೆ. ಎದು 800, ಬಿದು 1000. ಸಿದ್ ಮಾಡಬೇಕು ಅಂತ ಹೇಳಿದ್ರೆ ಬಿ ಟು ಸಿ ಎಷ್ಟಿದೆ, 2:3. ನಮ್ಗೆ ಆಲ್ರೆಡಿ ಬಿ ಸಿಕ್ತು 1000. ಸಿಗೆ ನಾವು ಮಾಡಬೇಕು ಅಂತ ಹೇಳಿದ್ರೆ ಬಿ 1000 ಇಂಟು 3/2 ಮಾಡಿದ್ರೆ 1500 ಬರುತ್ತೆ. 1500 1000 ಪ್ಲಸ್ 800 3300. ಇದನ್ನ ಆಮೇಲೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತೀವಿ. ಬಟ್ ರೈಟ್ ಆನ್ಸರ್ ಏನು ಅಂತ ಹೇಳಿದ್ರೆ ಆಪ್ಷನ್ ಸಿ 3300 ಇಸ್ ದಿ ರೈಟ್ ಆನ್ಸರ್. ವಿಚ್ ಇಸ್ ದಿ ನೋಡಲ್ ಏಜೆನ್ಸಿ ಫಾರ್ UNEP ಇನ್ ಇಂಡಿಯಾ. ಸೊ ಇಂಡಿಯಾದಲ್ಲಿ UNEP ಗೆ ವಿಚ್ ಇಸ್ ದಿ ನೋಡಲ್ ಏಜೆನ್ಸಿ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕೀ ಆನ್ಸರ್ ಆಪ್ಷನ್ ಸಿ ಇಸ್ ದಿ ನೋಡಲ್ ಏಜೆನ್ಸಿ. ಅದಾದ್ಮೇಲೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಕೇಮ್ ಇನ್ ಟು ಫೋರ್ಸ್ ಇನ್. ಇಟ್ಸ್ ವೆರಿ ಈಸಿ ಕ್ವಶನ್ ಮತ್ತೆ ಡೈರೆಕ್ಟ್ ಕ್ವಶನ್. ನಾನು ನಿಮ್ಗೆ ತೋರಿಸ್ತೀನಿ ಯಾವಾಗ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಬಂದಿದ್ದು ಅಂದ್ರೆ ಆಪ್ಷನ್ ಎ 1972. ನಾನು ಈ ಒಂದು ಕ್ವಶನ್ ಅನ್ನ KSET 2017 ಕ್ವಶನ್ ಪೇಪರ್ ಅನ್ನು ಡಿಸ್ಕಸ್ ಮಾಡೋದಬೇಕಾದ್ರೆ ಕ್ವಶನ್ ನಂಬರ್ 6 ಅಲ್ಲಿ ಆಸ್ ಇಟ್ ಈಸ್ ನಾನು ಡಿಸ್ಕಸ್ ಮಾಡಿದ್ದೆ. ನೀವು ಅಬ್ಸರ್ವ್ ಮಾಡಬಹುದು ವೈಲ್ಡ್ ಲೈಫ್ ಕಾಂಪ್ರಹೆನ್ಸಿವ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಯಾವಾಗ ಎನೆಕ್ಟ್ ಆಯ್ತು ಅಂತ ಹೇಳಿ ಅದ್ರ ಬಗ್ಗೆ ಡೀಟೇಲ್ಡ್ ಅನ್ನ ಕೊಟ್ಟು ಮಂತ್ ಡೇಟ್ ಎಲ್ಲ ಕೊಟ್ಟು ಎಕ್ಸ್ಪ್ಲೈನ್ ಮಾಡಿದ್ದೆ. ಅದೇ ಕ್ವಶನ್ ಆಸ್ ಇಟ್ ಈಸ್ ರಿಪೀಟ್ ಆಗಿದೆ. 1972 ನಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ನಮಗೆ ಎನೆಕ್ಟ್ ಆಗಿದ್ದು. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದಿ ರೈಟ್ ಆನ್ಸರ್. ಒನ್ಸ್ ಅಗೇನ್ ಡೈರೆಕ್ಟ್ ಕ್ವಶನ್. ನಾವು ಏನ್ ಡಿಸ್ಕಸ್ ಮಾಡಿದ್ವೋ ಅದೇ ಕ್ವಶನ್ಸ್ ಡೈರೆಕ್ಟ್ ಆಗಿ ಬಂದಿದೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ ನಾನು. ಕ್ವಶನ್ ನಂಬರ್ 33. ವೇರ್ ಇಸ್ ದಿ ಹೆಡ್ ಕ್ವಾರ್ಟರ್ಸ್ ಆಫ್ ಝುಆಲಾಜಿಕಲ್ ಸೊಸೈಟಿ ಇನ್ ಇಂಡಿಯಾ. ಝುಆಲಾಜಿಕಲ್ ಸೊಸೈಟಿ ಇನ್ ಇಂಡಿಯಾದು ಹೆಡ್ ಕ್ವಾರ್ಟರ್ ಅಥವಾ ಹೆಡ್ ಆಫೀಸ್ ಎಲ್ಲಿದೆ ಅಂದ್ರೆ ಆಪ್ಷನ್ ಡಿ ಕೋಲ್ಕತ್ತಾನಲ್ಲಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಕ್ವಶನ್ ನಂಬರ್ 34. ದಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ NDMA ಫಂಕ್ಷನ್ಸ್ ಅಂಡರ್ ದಿ ಯೂನಿಯನ್ ಮಿನಿಸ್ಟ್ರಿ ಆಫ್. NDMA ಯಾವ ಯೂನಿಯನ್ ಮಿನಿಸ್ಟ್ರಿ ಅಂಡರ್ ಅಲ್ಲಿ ಫಂಕ್ಷನ್ ಮಾಡುತ್ತೆ, ಪರ್ಫಾರ್ಮ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ. ಇದನ್ನ ಪೀಪಲ್ ಅಂಡ್ ಎನ್ವಿರಾನ್ಮೆಂಟ್ ಅನ್ನೋ ಚಾಪ್ಟರ್ ನ ಕ್ರಾಶ್ ಕೋರ್ಸ್ ಮಾಡುವಾಗ ನಾನು ಸ್ಪೆಸಿಫಿಕ್ ಆಗಿ ಹೇಳಿದ್ದೆ ಈ ಒಂದು ಏರಿಯಾದಲ್ಲಿ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ, ಕನ್ಫ್ಯೂಸ್ ಆಗಬೇಡಿ ಅಂತ ಹೇಳಿ. ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ ಹೋಮ್ ಅಫೇರ್ಸ್. ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದ್ರೆ ಡಿಸಾಸ್ಟರ್ ಅಂದ್ರೆ ನ್ಯಾಚುರಲ್ ಅಥವಾ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಿದ್ದು ಅಂತ ಹೇಳಿ ಎಲ್ಲರೂ ಕೂಡ ಇದನ್ನ ಎನ್ವಿರಾನ್ಮೆಂಟ್ ಅಂತ ಅಥವಾ ಡಿಫೆನ್ಸ್ ಅಂತ ಹಾಕ್ಬಿಡ್ತೀವಿ. ಬಟ್ NDMA ಬರ್ತಕ್ಕಂಥದ್ದು ಹೋಮ್ ಅಫೇರ್ಸ್ ಅಂಡರ್ ಅಲ್ಲಿ. ಇದು ಕೂಡ ಡೈರೆಕ್ಟ್ ಕ್ವಶನ್ ಇದೆ. ಸೊ ಇದಾದ್ಮೇಲೆ ಕ್ವಶನ್ ನಂಬರ್ 35ಗೆ ಮೂವ್ ಆನ್ ಆಗ್ತೀನಿ. ವಿಚ್ ಸ್ಟೇಟ್ ಹ್ಯಾಸ್ ಮ್ಯಾಕ್ಸಿಮಮ್ ಮ್ಯಾಂಗ್ರೋವ್ ವೆಜಿಟೇರಿಯನ್ ಇನ್ ಇಂಡಿಯಾ ಅಂತ ಹೇಳ್ತಾ ಇದೆ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಸಿ ವೆಸ್ಟ್ ಬೆಂಗಾಲ್. ನೆಕ್ಸ್ಟ್ ಕ್ವಶನ್ ನಂಬರ್ 36ಗೆ ಮೂವ್ ಆನ್ ಆಗ್ತೀನಿ. ವಾಟ್ ಟೈಪ್ ಆಫ್ ಸರ್ವೆ ಈಸ್ ಸೆನ್ಸಸ್. ಸೆನ್ಸಸ್ ಅಂತಕ್ಕಂಥದ್ದು ಯಾವ ರೀತಿಯ ಸರ್ವೆ ಅಂತ ಹೇಳಿ. ಸೆನ್ಸಸ್ ಅನ್ನೋದನ್ನ ನಾವು ಇದನ್ನು ಕೂಡ ಆಲ್ರೆಡಿ ರಿಸರ್ಚ್ ಆಪ್ಟಿಟ್ಯೂಡ್ ಕ್ರಾಶ್ ಕೋರ್ಸ್ ಅಲ್ಲಿ ಡಿಸ್ಕಸ್ ಮಾಡಿದ್ವು. ರೈಟ್ ಆನ್ಸರ್ ಯಾವುದು ಅಂದ್ರೆ ಎನ್ಯೂಮರೇಷನ್ ಸರ್ವೆ ಅಂತ ಹೇಳಿ ಕರಿತೀವಿ. ಸೊ ನಾನು ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಸರ್ವೆ ಮೆಥಡ್ ಆಫ್ ರಿಸರ್ಚ್ ಅನ್ನ ಹೇಳ್ಬೇಕಾದ್ರೆ ನಾನು ಸ್ಪೆಸಿಫಿಕ್ ಆಗಿ ಇದೇ ವರ್ಡ್ಸ್ ಅನ್ನ ಬಳಸಿ ನಿಮಗೆ ಹೇಳಿದ್ದೆ.
ಏನಂತ ಹೇಳಿದ್ರೆ ಸರ್ವೆ ಮೆಥಡ್ ಅಲ್ಲಿ ನಾವು ಏನ್ ಮಾಡ್ತೀವಿ, ಅದರಲ್ಲೂ ನಮ್ಮ ಸೆನ್ಸಸ್ ಎವ್ರಿ 10 years ನಡೆಯೋ ಸೆನ್ಸಸ್ ಅನ್ನೇ ಎಕ್ಸಾಂಪಲ್ ಕೊಟ್ಟು ಹೇಳಿದ್ದೆ. ಸೆನ್ಸಸ್ ಏನಿದೆ ಇದು ಸರ್ವೆ ಮೆಥಡ್ ಆಫ್ ರಿಸರ್ಚ್. ಸರ್ವೆ ಮೆಥಡ್ ಅಂತ ಹೇಳಿದ್ರೆ ಏನು, ನಾವು ಎಲ್ಲಾ ಪಾರ್ಟಿಸಿಪೆಂಟ್ ಇಂದ ಡೇಟಾನ ಕಲೆಕ್ಟ್ ಮಾಡ್ಕೊಳ್ತೀವಿ. ಈ ಸೆನ್ಸಸ್ ಅನ್ನ ಯಾಕೆ ಎನ್ಯೂಮರೇಷನ್ ಸರ್ವೆ ಅಂತ ಹೇಳಿ ಕರಿತೀವಿ ಅಂದ್ರೆ, ಎಲ್ಲಾ ಪಾಪ್ಯುಲೇಷನ್ ಇಂದ ಎಲ್ಲಾ ಡೀಟೇಲ್ಸ್ ಎನ್ಯೂಮರೇಷನ್ ಆಗಿ ಕಲೆಕ್ಟ್ ಮಾಡೋದ್ರಿಂದ ಎನ್ಯೂಮರೇಷನ್ ಸರ್ವೆ ಅಂತ ಹೇಳಿ ಕರಿತೀವಿ. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಸೊ ಇದನ್ನು ಕೂಡ ನಮಗೆ ಡೈರೆಕ್ಟ್ ಆಗಿ ಕ್ವಶನ್ ಬಂದಿದೆ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 37 ಬರುತ್ತೆ. ವಾಟ್ ಈಸ್ ಆಲ್ಸೋ ನೋನ್ ಆಸ್ ರೆಪ್ರೆಸೆಂಟೇಟಿವ್ ಸ್ಯಾಂಪಲ್. ಒನ್ಸ್ ಅಗೈನ್ ನಾವು ಕ್ರಾಶ್ ಕೋರ್ಸ್ ಏನ್ ಮಾಡಿದ್ವು ಅದರಿಂದಾನೇ ಡೈರೆಕ್ಟ್ ಕ್ವಶನ್ಸ್ ಇದೆ. ಸೊ ಇದಕ್ಕೆ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಕೋಟಾ ಸ್ಯಾಂಪ್ಲಿಂಗ್. ನಾನು ಟೈಪ್ಸ್ ಆಫ್ ಸ್ಯಾಂಪ್ಲಿಂಗ್ ಅನ್ನ ಡಿಸ್ಕಸ್ ಮಾಡಬೇಕಾದ್ರೆ ಕೋಟಾ ಸ್ಯಾಂಪ್ಲಿಂಗ್ ಅಲ್ಲಿ ಹೇಳಿದ್ದೆ, ಕೋಟಾ ಸ್ಯಾಂಪ್ಲಿಂಗ್ ಬೇಸ್ಡ್ ಆನ್ ದಿ ಟ್ರಯಟ್ ಆರ್ ಕ್ವಾಲಿಟಿ. ಪ್ರತಿಯೊಬ್ಬರಿಗೂ ಕೋಟಾ ಕೊಟ್ಟು ನಾವು ಸ್ಯಾಂಪಲ್ ಅನ್ನು ಸೆಲೆಕ್ಟ್ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ರೆಪ್ರೆಸೆಂಟೇಷನ್ ಇದೆ, ಕೋಟಾ ಅನ್ನೋ ಮೀನಿಂಗ್ ಅಲ್ಲೇ ಇದೆ. ನಿಮ್ಗೆ ಇದನ್ನ ಓದಿ ತಿಳ್ಕೊಂಡಿಲ್ಲ ಅಂದ್ರೂ ರೆಪ್ರೆಸೆಂಟೇಷನ್ ಕೋಟಾ ಎರಡು ಆಲ್ಮೋಸ್ಟ್ ಸೇಮ್ ಮೀನಿಂಗ್. ಸೊ ಹಾಗಾಗಿ ನಮಗೆ ರೆಪ್ರೆಸೆಂಟೇಟಿವ್ ಸ್ಯಾಂಪ್ಲಿಂಗ್ ಅಂತ ಹೇಳಿದ್ರೆ ಕೋಟಾ ಸ್ಯಾಂಪ್ಲಿಂಗ್ ಅಂತ ಹೇಳಿ. ಸೊ ಇದು ಕೂಡ ಡೈರೆಕ್ಟ್ ಕ್ವಶನ್ ಬಂದಿದೆ ರಿಸರ್ಚ್ ಆಪ್ಟಿಟ್ಯೂಡ್ ಇಂದ. ನೀವು ಅಬ್ಸರ್ವ್ ಮಾಡಬಹುದು ಎಷ್ಟು ಕ್ವಶನ್ಸ್ ಡೈರೆಕ್ಟ್ ಆಗಿ ಕೇಳಿದ್ದಾರೆ ನೋಡಿ. ನಾವು ಏನ್ ಡಿಸ್ಕಸ್ ಮಾಡಿದ್ವು ಅದೇ ಕ್ವಶನ್ಸ್ ಬಂದಿದೆ. ಸೊ ಇದು ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 38, ವಿಚ್ ಮೆಥಡಾಲಜಿ ಹ್ಯಾಸ್ ಕಂಟ್ರೋಲ್ ಗ್ರೂಪ್ ಅಂತ ಹೇಳಿ. ಯಾವ ಒಂದು ಮೆಥಡಾಲಜಿನಲ್ಲಿ ಕಂಟ್ರೋಲ್ ಗ್ರೂಪ್ ಇದೆ. ಇದರಲ್ಲಿ ಸಣ್ಣ ವರ್ಡ್ ಸ್ಪೆಲ್ಲಿಂಗ್ ಕೂಡ ಚೇಂಜಸ್ ಇಲ್ಲ. ನಾನು ಏನ್ ಹೇಳಿದೆ ರಿಸರ್ಚ್ ಆಪ್ಟಿಟ್ಯೂಡ್ ಅಲ್ಲಿ ಅದೇ ಕ್ವಶನ್ ಬಂದಿದೆ. ಆನ್ಸರ್ ಯಾವುದು ಅಂದ್ರೆ ಹೇಳಿದ್ರೆ ಆಪ್ಷನ್ ಬಿ. ಎಲ್ಲಿ ಅಂತ ಹೇಳಿದ್ರೆ ಟೈಪ್ಸ್ ಆಫ್ ರಿಸರ್ಚ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಫಸ್ಟ್ ಟೈಪ್ ಆಫ್ ರಿಸರ್ಚ್ ಅಲ್ಲೇ ಎಕ್ಸ್ಪೆರಿಮೆಂಟಲ್ ರಿಸರ್ಚ್ ಅಲ್ಲಿ ನಾನು ಹೇಳಿದ್ದೆ ಕಂಡಕ್ಟೆಡ್ ಅಂಡರ್ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್. ಇಲ್ಲೇ ಇದೆ ನೋಡಿ ರಿಸರ್ಚ್ ಆಪ್ಟಿಟ್ಯೂಡ್ ವಿಡಿಯೋನಲ್ಲಿ ಕಂಡಕ್ಟೆಡ್ ಅಂಡರ್ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್. ಯಾಕೆ ಕಂಟ್ರೋಲ್ಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಕರಿತೀವಿ ಅದೆಲ್ಲ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಒನ್ಸ್ ಅಗೇನ್ ಡೈರೆಕ್ಟ್ ಕ್ವಶನ್ ಇದೆ 38th ಕ್ವಶನ್. ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತೀನಿ. 39th ಕ್ವಶನ್, ವಾಟ್ ಈಸ್ ಅ ವೇರಿಯಬಲ್ ಅಂತ ಹೇಳಿ. ಒನ್ಸ್ ಅಗೇನ್ ಡೈರೆಕ್ಟ್ ಕ್ವಶನ್, ಏನು ಚೇಂಜಸ್ ಇಲ್ಲ. ಏನ್ ಎಕ್ಸ್ಪ್ಲೈನ್ ಮಾಡಿದ್ವಿ ಅಲ್ಲಿಂದನೇ ಕ್ವಶನ್ ತೆಗೆದಿದ್ದಾರೆ. ಸೊ ಯಾವುದು ಆನ್ಸರ್ ಅಂತ ಹೇಳಿದ್ರೆ ಆಪ್ಷನ್ ಡಿ, ಮೆಷರಬಲ್ ಆಟ್ರಿಬ್ಯೂಟ್. ವೇರಿಯಬಲ್ ಅಂಡ್ ಇಟ್ಸ್ ಎ ಟೈಪ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ವೇರಿಯಬಲ್ ಅಂತ ಹೇಳಿದ್ರೆ ಫೆನಾಮಿನಾ ಅಥವಾ ವ್ಯಾಲ್ಯೂ ಅಂತ ಹೇಳಿ. ಎನಿಥಿಂಗ್ ದಟ್ ಈಸ್ ವ್ಯಾಲ್ಯೂ ಅನ್ನೋದನ್ನ ನಾವು ವೇರಿಯಬಲ್ ಅಂತ ಕರಿತೀವಿ. ಇಲ್ಲಿ ಆಪ್ಷನ್ ಏನು, ಮೆಷರಬಲ್ ಆಟ್ರಿಬ್ಯೂಟ್. ಯಾವ್ದನ್ನ ಮೆಷರ್ ಮಾಡೋಕ್ಕಾಗತ್ತೆ, ಯಾವ್ದನ್ನ ವ್ಯಾಲ್ಯೂ ಮಾಡೋಕ್ಕಾಗತ್ತೆ ಅದನ್ನ ವೇರಿಯಬಲ್ ಅಂತ ಕರಿತೀವಿ. ಒನ್ಸ್ ಅಗೇನ್ ಆಸ್ ಇಟ್ ಈಸ್ ಡೈರೆಕ್ಟ್ ಕ್ವಶನ್ ಬಂದಿದೆ 39th ಕ್ವಶನ್ ರಿಸರ್ಚ್ ಆಪ್ಟಿಟ್ಯೂಡ್ ಇಂದ. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತೀನಿ. ಕ್ವಶನ್ ನಂಬರ್ 40, ಮ್ಯಾಚ್ ದಿ ಫಾಲೋಯಿಂಗ್. ಎಲೆಕ್ಷನ್ಸ್, ಬಾರ್ಕ್, ಎಬಿಸಿ, ಪಾಪ್ಯುಲೇಷನ್, ವೆನ್ ಡಯಾಗ್ರಾಮ್, ಸರ್ಕ್ಯುಲೇಷನ್, ಎಕ್ಸಿಟ್ ಪೋಲ್, ಟಿವಿ ರೇಟಿಂಗ್ಸ್ ಅಂತ ಹೇಳ್ತಾರೆ. ಆಪ್ಷನ್ ಯಾವುದು ಅಂತ ಹೇಳಿದ್ರೆ ಆನ್ಸರ್ ಸಿ. ಹೇಗೆ ಎಲೆಕ್ಷನ್ ಅಲ್ಲೇ ನಾವು ಎಕ್ಸಿಟ್ ಪೋಲ್ ಮಾಡೋದು. ಆಪ್ಷನ್ ಎಗೆ 3 ಕರೆಕ್ಟ್ ಆನ್ಸರ್ ಆಗಬೇಕು, ಎಕ್ಸಿಟ್ ಪೋಲ್ಸ್ ಬರಬೇಕು. ಎಗೆ 3 ಯಾವ್ದ್ರಲ್ಲಿದೆ, ಸಿ ನಲ್ಲಿದೆ. ನಿಮ್ಗೆ ಇದೊಂದು ಗೊತ್ತಾಗ್ಬಿಟ್ರು ಸಾಕು, ಕರೆಕ್ಟ್ ಆನ್ಸರ್ ಅನ್ನ ನೀವು ಚೂಸ್ ಮಾಡಬಹುದಾಗುತ್ತೆ. ಅಥವಾ ಇನ್ನೊಂದು ಹೆಂಟ್ ಇದೆ, ಏನಂತ ಹೇಳಿದ್ರೆ ನಾನು ವೆನ್ ಡಯಾಗ್ರಾಮ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಹೇಳಿದ್ದೆ ಈ ಒಂದು ಆಸ್ಪೆಕ್ಟ್ ಅನ್ನ. ಎ ಡಯಾಗ್ರಾಮ್ ವಿಚ್ ಇಸ್ ಯೂಸ್ ಟು ಎಕ್ಸ್ಪ್ರೆಸ್ ದಿ ಕಾಂಪ್ಲೆಕ್ಸ್ ರಿಲೇಶನ್ಶಿಪ್ ಬಿಟ್ವೀನ್ ದಿ ವೇರಿಯಬಲ್ಸ್. ಒಂದು ಪಾಪ್ಯುಲೇಷನ್ ಅನ್ನ ಬೇರೆ ಬೇರೆ ಕಾಂಪ್ಲೆಕ್ಸ್ ರಿಲೇಶನ್ಶಿಪ್ ಅಲ್ಲಿ ತೋರಿಸೋದಕ್ಕೆ ಎಕ್ಸಾಂಪಲ್ ಕೊಟ್ಟು ಇಂಟೆಲಿಜೆಂಟ್ ಬಿಸ್ನೆಸ್ ಮ್ಯಾನ್ ಎಲ್ಲ. ಸೊ ಸೇಮ್ ಇಲ್ಲೂ ಬಂದಿದೆ, ವೆನ್ ಡಯಾಗ್ರಾಮೇ ಕೇಳಿದ್ದಾರೆ ಅವರು. ಸೊ ಪಾಪ್ಯುಲೇಷನ್ ಅನ್ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ವೆನ್ ಡಯಾಗ್ರಾಮ್ ಅನ್ನ ಬಳಸ್ಕೊಳ್ತೀವಿ. ಅಂದ್ರೆ ಆಪ್ಷನ್ ಡಿ ಗೆ ಪಾಯಿಂಟ್ ನಂಬರ್ 1 ಬರಬೇಕು. ಅದನ್ನ ನೋಡ್ಕೊಂಡ್ರು ಸಾಕು ನಿಮಗೆ. ಆಪ್ಷನ್ ಡಿ ಗೆ ಪಾಯಿಂಟ್ ನಂಬರ್ 1 ಯಾವ್ದಿದೆ ಅಂತ ಹೇಳಿದ್ರೆ ಆಪ್ಷನ್ ಸಿ ಮಾತ್ರ ಇದೆ. ಸೊ ಹಾಗಾಗಿ ನಮ್ಗೆ ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. ಒನ್ಸ್ ಅಗೈನ್ ಯಾವ ಏರಿಯಾದಲ್ಲಿ ಡಿಸ್ಕಸ್ ಮಾಡಿದ್ವು ಅಲ್ಲೇ ಕ್ವಶನ್ ಬಂದಿದೆ, ನೀವು ಅಬ್ಸರ್ವ್ ಮಾಡಬಹುದು. ಇದಾದ್ರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತೀನಿ. ನೆಕ್ಸ್ಟ್ ಕ್ವಶನ್ ಬರುತ್ತೆ, ವಾಟ್ ಟೈಪ್ ಆಫ್ ಕಮ್ಯುನಿಕೇಶನ್ ದಟ್ ಈಸ್ ಥ್ರೂ ಟೆಲಿವಿಷನ್. ಟೆಲಿವಿಷನ್ ಮೂಲಕ ಆದ್ರೆ ಆ ಕಮ್ಯುನಿಕೇಶನ್ ನ ಏನಂತ ಕರಿತೀವಿ ಅಂತ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು, ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಆಪ್ಷನ್ ಯಾವುದು ಅಂದ್ರೆ ಸಿ ಇಸ್ ದಿ ರೈಟ್ ಆನ್ಸರ್, ಮಾಸ್ ಕಮ್ಯುನಿಕೇಶನ್. ನಾನು ಕಮ್ಯುನಿಕೇಶನ್ ಚಾಪ್ಟರ್ ಕ್ರಾಶ್ ಕೋರ್ಸ್ ಮಾಡಬೇಕಾದ್ರೆ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಬೇಸ್ಡ್ ಆನ್ ರೆಸಿಪಿಯೆಂಟ್ ಮಾಡಬೇಕಾದ್ರೆ ಡೈರೆಕ್ಟ್ ಆಗಿ ಈ ಕ್ವಶನ್ ಅನ್ನ ಡಿಸ್ಕಸ್ ಮಾಡಿದ್ವು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಮಾಸ್ ಕಮ್ಯುನಿಕೇಶನ್ ಅಂದ್ರೆ ಕಮ್ಯುನಿಕೇಶನ್ ಥ್ರೂ ದಿ ಮಾಸ್ ಮೀಡಿಯಾ. ಸೊ ಡೈರೆಕ್ಟ್ ಆಗಿ ಏನ್ ಡಿಸ್ಕಸ್ ಮಾಡಿದ್ವು ಅದೇ ಕ್ವಶನ್ ಆಸ್ ಇಟ್ ಈಸ್ ಬಂದಿದೆ. ಸೊ ಇದು ಕ್ವಶನ್ ನಂಬರ್ 41, ಕಮ್ಯುನಿಕೇಶನ್ ಥ್ರೂ ಟೆಲಿವಿಷನ್ ಅಂದ್ರೆ ಆಪ್ಷನ್ ಸಿ, ಮಾಸ್ ಕಮ್ಯುನಿಕೇಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 42 ಬರುತ್ತೆ ನಮಗೆ, ವಾಟ್ ಈಸ್ ದಿ ಜಿಯೋಗ್ರಫಿಕಲ್ ರೀಚ್ ಆಫ್ ಕಮ್ಯುನಿಟಿ ರೇಷಿಯೋ. ಜಿಯೋಗ್ರಫಿಕಲ್ ರೀಚ್ ಆಫ್ ಕಮ್ಯುನಿಟಿ ರೇಷಿಯೋ ಎಷ್ಟು ಅಂತ ಕೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ 20 ಕಿಲೋಮೀಟರ್ಸ್. ಕೆಲವು ಕಡೆ 15 ಅಂತಾರೆ, ಕೆಲವು ಕಡೆ 20 ಕಿಲೋಮೀಟರ್ಸ್ ಅಂತಾರೆ. ನೋಡೋಣ ಫೈನಲ್ ಕೀ ಆನ್ಸರ್ ಏನ್ ಬರುತ್ತೆ ಅಂತ ಹೇಳಿ.
ಸೊ ಇದು ನಿಮಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ ನಂಬರ್ 43ಗೆ ಮೂವ್ ಆನ್ ಆಗ್ತೀನಿ. ಜನಧ್ವನಿ ಕಮ್ಯುನಿಟಿ ರೇಡಿಯೋ ಈಸ್ ಲೊಕೇಟೆಡ್ ಇನ್ ವಿಚ್ ಪ್ಲೇಸ್? ಜನಧ್ವನಿ ಅಂತಕ್ಕಂಥ ಒಂದು ಕಮ್ಯುನಿಟಿ ರೇಡಿಯೋ ಯಾವ ಪ್ಲೇಸ್ ಅಲ್ಲಿ ಇದೆ ಅಂತ ಕೇಳ್ತಾರೆ. ಆಪ್ಷನ್ ಬಿ HD ಕೋಟೆ, ಹೆಗ್ಗಡದೇವನ ಕೋಟೆ ಏನಿದೆ ಅಲ್ಲಿದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ 43ಗೆ ಆನ್ಸರ್ ಬಿ. 44ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ ಹೂ ಎಸ್ಟಾಬ್ಲಿಷ್ಡ್ ಸೇವಾ ಗುಜರಾತ್? ಗುಜರಾತ್ ಅಲ್ಲಿ ಸೇವಾ ಅನ್ನೋದನ್ನ ಯಾರು ಎಸ್ಟಾಬ್ಲಿಷ್ ಮಾಡಿದ್ರು ಅಂತ ಕೇಳ್ತಾರೆ. ಆಪ್ಷನ್ ಎ ಇಲಾ ಭಟ್ ಅಂತ ಹೇಳಿ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ನೆಕ್ಸ್ಟ್ ಕ್ವಶನ್ ನಂಬರ್ 45ಗೆ ಮೂವ್ ಆನ್ ಆಗ್ತೀನಿ. ಮ್ಯಾಚ್ ದಿ ಫಾಲೋಯಿಂಗ್. ಸೊ ಇಲ್ಲಿ ಅಡ್ವರ್ಟೈಸಿಂಗ್, ಟಿವಿ, ಮಾಸ್ ಮೀಡಿಯಾ, ರೇಡಿಯೋ, ನ್ಯೂ ಮೀಡಿಯಾ ಅಂತ ಕೊಟ್ಟಿದ್ದಾರೆ. ಮ್ಯಾಜಿಕ್ ಮಲ್ಟಿಪಲ್ಸ್, ಐಡಿಯಾ ಮರ್ಚೆಂಟ್ಸ್, ಅರಬ್ ಸ್ಪ್ರಿಂಗ್, ಬೇಬಿ ಸಿಟರ್, ಲಿಟಲ್ ಮೀಡಿಯಾ ಅಂತ ಹೇಳಿ 5 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇದು ನಿಮಗೆ ಕ್ಲಿಯರ್ ಇದೆ ಅಂದ್ರೆ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ ನಾನು. ಕ್ವಶನ್ ನಂಬರ್ 46. The question below is followed by 2 arguments, 1 and 2. Decide which of the argument is strong and which is weak. Choose the correct answer from the given below ಅಂತ ಹೇಳ್ತಾ ಇದ್ದಾರೆ. 2 ಆರ್ಗ್ಯುಮೆಂಟ್ ಕೊಟ್ಟಿದ್ದಾರೆ ನಮಗೆ. ಫಸ್ಟ್ ಸ್ಟೇಟ್ಮೆಂಟ್ ಇದೆ, ಶುಡ್ ದೇರ್ ಬಿ ಬ್ಯಾನ್ ಆಫ್ ಪ್ರಾಡಕ್ಟ್ ಅಡ್ವರ್ಟೈಸಿಂಗ್ ಅಂತ ಹೇಳ್ತಾ ಇದೆ. ಸೊ ಕ್ವಶನ್ ಕೇಳ್ತಾ ಇದ್ದಾರೆ, ನೀವು ಸ್ಟೇಟ್ಮೆಂಟ್ ಅನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಬೇಕು. ಸ್ಟೇಟ್ಮೆಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ, ಅಡ್ವರ್ಟೈಸ್ಮೆಂಟ್ ಅನ್ನ ಬ್ಯಾನ್ ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ. ಬ್ಯಾನ್ ಮಾಡಬೇಕಾ ಅಂತ ಕೇಳ್ತಾ ಇದ್ದಾರೆ, ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಸೊ ಈಗ ಆರ್ಗ್ಯುಮೆಂಟ್ ಇದೆ, ಎಸ್ ದಿ ಮನಿ ಸ್ಪೆಂಟ್ ಆನ್ ಅಡ್ವರ್ಟೈಸಿಂಗ್ ಇಸ್ ಹ್ಯೂಜ್ ಅಂಡ್ ಇಟ್ ಇನ್ಫ್ಲುಯೆನ್ಸ್ ದಿ ಕಾಸ್ಟ್ ಆಫ್ ಪ್ರಾಡಕ್ಟ್. ಹೌದು, ಬ್ಯಾನ್ ಮಾಡಬೇಕು, ಯಾಕಂದ್ರೆ ಪ್ರಾಡಕ್ಟ್ ಅಡ್ವರ್ಟೈಸಿಂಗ್ ಮೇಲೆ ನಾವು ಜಾಸ್ತಿ ಮನಿ ಸ್ಪೆಂಡ್ ಮಾಡ್ತಾ ಇದೀವಿ, ಅದು ಕಾಸ್ಟ್ ಆಫ್ ದಿ ಪ್ರಾಡಕ್ಟ್ ಅನ್ನ ಜಾಸ್ತಿ ಮಾಡ್ತಾ ಇದೆ ಅಂತ ಫಸ್ಟ್ ಆರ್ಗ್ಯುಮೆಂಟ್. ಸೆಕೆಂಡ್ ಆರ್ಗ್ಯುಮೆಂಟ್ ಹೇಳುತ್ತೆ, no, it is an age of advertising. Unless your advertisement is better than that of your competitors, the product will not sell ಅಂತ ಹೇಳಿ. ಅಂದ್ರೆ ನೀವು ಅಡ್ವರ್ಟೈಸಿಂಗ್ ಅನ್ನ ಬ್ಯಾನ್ ಮಾಡಬಾರ್ದು, ಯಾಕಂದ್ರೆ ಇದು ಅಡ್ವರ್ಟೈಸಿಂಗ್ ಯುಗ. ನಾವು ಅಡ್ವರ್ಟೈಸಿಂಗ್ ಮಾಡಲಿಲ್ಲ ಅಂದ್ರೆ ಕಾಂಪಿಟೇಟರ್ಸ್ ಪ್ರಾಡಕ್ಟ್ ಎದುರಿಗೆ ನಮ್ಮ ಪ್ರಾಡಕ್ಟ್ ಸೇಲ್ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವುದು ಸ್ಟ್ರಾಂಗ್ ಅಂತ ಕೇಳ್ತಾ ಇದ್ದಾರೆ. ನಾನು ಲಾಜಿಕಲ್ ರೀಸನಿಂಗ್ ಅನ್ನೋ ಚಾಪ್ಟರ್ ಅನ್ನ ಮಾಡಬೇಕಾದ್ರೆ ನಿಮ್ಗೆ ಸ್ಟ್ರಾಂಗ್ ಆರ್ಗ್ಯುಮೆಂಟ್, ಇಂಡಕ್ಟಿವ್ ಆರ್ಗ್ಯುಮೆಂಟ್ ಅಲ್ಲಿ ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಮತ್ತೆ ವೀಕ್ ಆರ್ಗ್ಯುಮೆಂಟ್ ವಿತ್ ಡೀಟೈಲ್ಡ್ ಎಕ್ಸಾಂಪಲ್ ಕೊಟ್ಕೊಂಡು ಎಕ್ಸ್ಪ್ಲೈನ್ ಮಾಡುವಾಗ ನಾನು ಹೇಳಿದ್ದೆ, ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಅಂತ ಹೇಳಿದ್ರೆ ಆರ್ಗ್ಯುಮೆಂಟ್ ವಿಚ್ ಪ್ರೊವೈಡ್ಸ್ ಪ್ರಾಬಬಲ್ ಲಾಜಿಕಲ್ ಸಪೋರ್ಟ್ ಫಾರ್ ದಿ ಕನ್ಕ್ಲೂಷನ್. ಕನ್ಕ್ಲೂಷನ್ಗೆ ಲಾಜಿಕಲ್ ಸಪೋರ್ಟ್ ಕೊಟ್ರೆ ಅದನ್ನ ನಾವು ಸ್ಟ್ರಾಂಗ್ ಆರ್ಗ್ಯುಮೆಂಟ್ ಅಂತ ಕರಿತೀವಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಎರಡೂ ಲಾಜಿಕಲ್ ಸಪೋರ್ಟ್ ಕೊಡ್ತವೆ, ಸ್ಟ್ರಾಂಗ್ ಆಗಿ ಆರ್ಗ್ಯೂ ಮಾಡ್ತವೆ. ಎಸ್ ಹೌದು, ಯಾಕಂತ ಹೇಳಿದ್ರೆ ಅದು ಪ್ರೈಸ್ ಜಾಸ್ತಿ ಆಗುತ್ತೆ. ನೋ, ಬ್ಯಾನ್ ಮಾಡಬಾರ್ದು, ಯಾಕಂತ ಹೇಳಿದ್ರೆ ಇದು ಅಡ್ವರ್ಟೈಸ್ಮೆಂಟ್ ಯುಗ, ಕಾಂಪಿಟೇಟರ್ಸ್ ಇದರಲ್ಲಿ ನಮ್ಮ ಪ್ರಾಡಕ್ಟ್ ಸೇಲೇ ಆಗಲ್ಲ ಅಂತೇಳಿ ಸ್ಟ್ರೆಂತ್ ಅನ್ನ ಕೊಡ್ತಾ ಇದ್ದಾವೆ. ಸೊ ಹಾಗಾಗಿ ಬೋತ್ ಆರ್ಗ್ಯುಮೆಂಟ್ಸ್ ಆರ್ ಸ್ಟ್ರಾಂಗ್. ಸೊ ಇದನ್ನ ನಾವು ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ವು. ಸೇಮ್ ಕ್ವಶನ್ಸ್ ಬಂದಿದೆ ವಿತ್ ಎಕ್ಸಾಂಪಲ್. ನಾನು ಒಂದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಹೇಳಿದ್ದೆ, ನೀವು ವಿಡಿಯೋ ನೋಡಿದ್ರೆ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ನಾನು. ಸೊ ಡೈರೆಕ್ಟ್ ಕ್ವಶನ್ ಬಂದಿದೆ ಒನ್ಸ್ ಅಗೇನ್. ಕ್ವಶನ್ ನಂಬರ್ 46, both arguments are strong. Next question number 47. In the following question, a statement is followed by 2 assumptions, 1 and 2. An assumption is something supposed taken for granted. Consider the statement and the following assumptions and decode which of the following assumption is implicit in the statement. ಸೊ ಏನ್ ಹೇಳ್ತಾರೆ ಅಂದ್ರೆ, ಒಂದು ಸ್ಟೇಟ್ಮೆಂಟ್ ಇದೆ, 2 ಅಸಂಪ್ಷನ್ ಇದೆ, ಅದನ್ನ ಓದ್ಬಿಟ್ಟು ಯಾವ್ದು ಇಂಪ್ಲಿಸಿಟ್ ಅಂತ ಹೇಳಿ ಅಂತಾರೆ. ಇಂಪ್ಲಿಸಿಟ್ ಅಂದ್ರೆ ಬೈ ಡಿಫಾಲ್ಟ್ ಅದರೊಳಗಡೆನೆ ಸ್ಟೇಟ್ಮೆಂಟ್ ಒಳಗಡೆನೆ ಮೀನಿಂಗ್ ಇದೆ ಅನ್ನೋದು. ಸೊ ಇಟ್ ವೆರಿ ಇಂಪಾರ್ಟೆಂಟ್. ಸೊ ಸ್ಟೇಟ್ಮೆಂಟ್ ಹೇಳುತ್ತೆ ಇಟ್ ಗ್ಲಿಟರ್ಸ್ ಸೊ ಇಟ್ ಈಸ್ ಗೋಲ್ಡ್, ಅದು ಹೊಳೆಯುತ್ತೆ ಹಾಗಾಗಿ ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರೊಳಗಡೆ ಇಂಪ್ಲೈಡ್ ಯಾವುದು ಅಸಂಪ್ಷನ್ಸ್ ಹೇಳ್ತಾ ಇದ್ದಾರೆ, ಆಲ್ ದಟ್ ಗ್ಲಿಟರ್ಸ್ ಇಸ್ ಗೋಲ್ಡ್, ಗ್ಲಿಟರಿಂಗ್ ಥಿಂಗ್ಸ್ ಆರ್ ನಾಟ್ ಗೋಲ್ಡ್ ಅಂತ ಹೇಳ್ತಾರೆ. ಗ್ಲಿಟರಿಂಗ್ ಥಿಂಗ್ಸ್ ಆರ್ ನಾಟ್ ಗೋಲ್ಡ್ ಅಂತ ಹೇಳಿದ್ರೆ ಅದು ಇಂಪ್ಲೈಡ್ ಅಲ್ಲ, ಅದು ಅಗೇನ್ಸ್ಟ್. ನಾನು ನಿಮ್ಗೆ ಹೇಳಿದ್ದೆ, ಕಾಂಟ್ರಾಡಿಕ್ಟರಿ ಸ್ಟೇಟ್ಮೆಂಟ್ ಆದ್ರೆ ಒಂದು ಟ್ರೂ ಆದ್ರೆ ಇನ್ನೊಂದು ಟ್ರೂ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಇಟ್ ಗ್ಲಿಟರ್ಸ್ ಇಸ್ ಗೋಲ್ಡ್, ಯಾವ್ದೋ ಒಂದು ಹೊಳೆಯೋದು ಚಿನ್ನ ಅಂತ ಹೇಳಿದ್ರೆ ಚಿನ್ನ ಹೊಳೆಯಲ್ಲ ಅಂತ ಹೇಳಿದ್ರೆ ಅರ್ಥ ಇಲ್ದಂಗೆ ಆಗುತ್ತೆ. ಇದನ್ನು ಕೂಡ ಲಾಜಿಕಲ್ ರೀಸನಿಂಗ್ ಅನ್ನೋ ಚಾಪ್ಟರ್ ಅಲ್ಲಿ ಡೀಟೇಲ್ಡ್ ಆಗಿ ಡಿಸ್ಕಸ್ ಮಾಡಿದ್ದೆ. ಓನ್ಲಿ ಅಸಂಪ್ಷನ್ 1 ಇಸ್ ಇಂಪ್ಲಿಸಿಟ್. ಅಸಂಪ್ಷನ್ 1 ಇಂಪ್ಲಿಸಿಟ್ ಇದೆ, ಅದರೊಳಗಡೆ ಇಂಪ್ಲೈಡ್ ಮೀನಿಂಗ್ ಇದೆ. ಸೊ ನಾನು ಪ್ರಿಮೈಸಸ್ ಅಂಡ್ ಕನ್ಕ್ಲೂಷನ್ ಮಾಡಬೇಕಾದ್ರೆ ಲಾಜಿಕಲ್ ರೀಸನಿಂಗ್ ಅಲ್ಲಿ ಇದನ್ನ ಡೀಟೇಲ್ಡ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಈಗ ಇದೇ ಒಂದು ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ, ಗೋಲ್ಡ್ ಅಂತ ತಗೊಂಡ್ರೆ ಈಗ ಎಮೋಷನಲ್ ಅಂತ ಇರೋದನ್ನ ಗ್ಲಿಟರಿಂಗ್ ಅಂತ ತಗೊಳ್ಬಹುದು, ಹೊಳೆಯುವ ವಸ್ತುಗಳು ಅಂತ ತಗೊಂಡ್ರೆ ಗೋಲ್ಡ್ ಅದರೊಳಗಡೆ ಬರುತ್ತೆ. ಸೊ ಹಾಗಾಗಿ ಆಲ್ ದಟ್ ಗ್ಲಿಟರ್ಸ್ ಇಸ್ ಗೋಲ್ಡ್ ಅನ್ನೋದು ರೈಟ್ ಆನ್ಸರ್ ಇದೆ. ನಮ್ಗೆ ಇಂಪ್ಲಿಸಿಟ್ ಮೀನಿಂಗ್ ಬರೋದ್ರಿಂದ ಆಪ್ಷನ್ 1 ನಮಗೆ ರೈಟ್ ಆನ್ಸರ್ ಆಗುತ್ತೆ. ಇದನ್ನೆಲ್ಲ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆಮೇಲೆ ಮಾಡ್ತೀವಿ. ಒನ್ಸ್ ಅಗೈನ್ ಲಾಜಿಕಲ್ ರೀಸನಿಂಗ್ ಇಂದ ಏನ್ ಡಿಸ್ಕಸ್ ಮಾಡಿದ್ವಿ ಅದೇ ಏರಿಯಾದಲ್ಲಿ ಕ್ವಶನ್ ಇದೆ. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ಕ್ವಶನ್ ನಂಬರ್ 48. Consider the following statement. All countries are continents.
ಸಮ್ ಕಂಟ್ರೀಸ್ ಆರ್ ಓಷನ್ಸ್, ನೋ ಓಷನ್ ಇಸ್ ಸಿ, ಆಲ್ ಸೀಸ್ ಆರ್ ಕಾಂಟಿನೆಂಟ್ಸ್ ಅಂತ ಹೇಳ್ತಾರೆ. ಅದಾದ್ಮೇಲೆ ವಿಚ್ ಆಫ್ ದಿ ಫಾಲೋಯಿಂಗ್ ಇನ್ಫರೆನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ ದಿ ಎಬೋ ಸ್ಟೇಟ್ಮೆಂಟ್, ಈ ಎಬೋ ಸ್ಟೇಟ್ಮೆಂಟ್ ಇಂದ ಯಾವ ಇನ್ಫರೆನ್ಸ್ ಅನ್ನ ಡ್ರಾ ಮಾಡಬಹುದು ಅಂತ ಹೇಳ್ತಾರೆ. ಸೊ ಇದಕ್ಕೆ ಆನ್ಸರ್ ಏನು ಅಂತ ಹೇಳಿದ್ರೆ ಆಪ್ಷನ್ ಬಿ, ಆಲ್ ಓಷನ್ಸ್ ಆರ್ ಕಾಂಟಿನೆಂಟ್ಸ್ ಅಂತ. ಆಲ್ ಓಷನ್ಸ್ ಆರ್ ಕಾಂಟಿನೆಂಟ್ಸ್ ಅನ್ನೋ ಕನ್ಕ್ಲೂಷನ್ ಅನ್ನು ಡ್ರಾ ಮಾಡಬಹುದು. ಹೇಗೆ ಅಂತ ಹೇಳಿದ್ರೆ ಆಮೇಲೆ ಡೀಟೇಲ್ ಡಿಸ್ಕಷನ್ ಮಾಡ್ತೀವಿ. ಒನ್ಸ್ ಅಗೈನ್ ಸ್ಕ್ವೇರ್ ಆಫ್ ಅಪೋಸಿಷನ್ ಅನ್ನ ನಾನು ನಿಮ್ಗೆ ತುಂಬಾ ಸಿಂಪಲ್ ಆಗಿ ಹೇಳ್ಕೊಟ್ಟಿದ್ದೆ. ಆ ಸ್ಕ್ವೇರ್ ಆಫ್ ಅಪೋಸಿಷನ್ ಅನ್ನ ಬಳಸ್ಕೊಂಡ್ರೆ ತುಂಬಾ ಈಸಿಯಾಗಿ ಒನ್ಸ್ ಅಗೈನ್ ಇದಕ್ಕೂ ಕೂಡ ಆನ್ಸರ್ ಅನ್ನ ಐಡೆಂಟಿಫೈ ಮಾಡಬಹುದಾಗುತ್ತೆ. ಒನ್ಸ್ ಅಗೈನ್ ಡೈರೆಕ್ಟ್ ಕ್ವಶನ್, ನಾವು ಏನ್ ಡಿಸ್ಕಸ್ ಮಾಡಿದ್ವಿ ಅಲ್ಲೇ ಕ್ವಶನ್ ಬಂದಿದೆ. ಇದಾದ್ಮೇಲೆ ಕ್ವಶನ್ ನಂಬರ್ 49ಗೆ ಮೂವ್ ಆಗ್ತೀನಿ. ಚೂಸ್ ದಿ ಪೇರ್ ಆಫ್ ವರ್ಡ್ಸ್ ವಿಚ್ ಶೋ ಸೇಮ್ ರಿಲೇಶನ್ಶಿಪ್ ಆಸ್ ಗಿವನ್ ಬಿಲೋ. ಕೊಟ್ಟಿರ್ತಕ್ಕಂಥ ರಿಲೇಶನ್ಶಿಪ್ ಏನಿದೆ ಈ ಎರಡು, ಟ್ರೀ ಮತ್ತೆ ಸ್ಯಾಪ್ಲಿಂಗ್, ಈ ರಿಲೇಶನ್ಶಿಪ್ಗೆ ಸೇಮ್ ರಿಲೇಶನ್ಶಿಪ್ ಇರ್ತಕ್ಕಂಥ ಸೆಟ್ ಆಫ್ ವರ್ಡ್ಸ್ ಅನ್ನ ಚೂಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಒನ್ಸ್ ಅಗೈನ್ ಡೈರೆಕ್ಟ್ ಕ್ವಶನ್. ಸೊ ನಾವು ಲಾಜಿಕಲ್ ರೀಸನಿಂಗ್ ಚಾಪ್ಟರ್ ಕ್ರ್ಯಾಶ್ ಕೋರ್ಸ್ ಅನ್ನ ಮಾಡಬೇಕಾದ್ರೆ ನಾನು ಈ ರೀತಿಯಾದಂಥ ಕ್ವಶನ್ಸ್ ಅನ್ನ ತಗೊಂಡಿದ್ದೆ. ವರ್ಬಲ್ ಅನಾಲಜಿ ಅಂತ ಹೇಳಿ ಬರುತ್ತೆ. ಫಸ್ಟ್ ಎರಡು ವರ್ಡ್ಗೆ ಏನ್ ರಿಲೇಶನ್ಶಿಪ್ ಇರುತ್ತೆ ಅದೇ ರಿಲೇಶನ್ಶಿಪ್ ಅನ್ನ ಇಟ್ಕೊಂಡು ನೆಕ್ಸ್ಟ್ ಎರಡು ವರ್ಡ್ಗೆ ನೀವು ರಿಲೇಶನ್ಶಿಪ್ ಅನ್ನ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಅದೇ ಏರಿಯಾದಲ್ಲಿ ಕ್ವಶನ್ ಬಂದಿದೆ. ಇದಕ್ಕೆ ರೈಟ್ ಆನ್ಸರ್ ಹಾರ್ಸ್ ಫೋರ್ಡ್. ಸೊ ಹಾಗಾಗಿ ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಇದು ನಿಮ್ಗೆ ಕ್ಲಿಯರ್ ಇದೆ ಅಂದ್ರೆ ಕ್ವಶನ್ ನಂಬರ್ 50 ಲಾಸ್ಟ್ ಕ್ವಶನ್ಗೆ ಮೂವ್ ಆನ್ ಆಗ್ತೀನಿ. ಅಮಾಂಗ್ ದಿ 4 ಟರ್ಮ್ಸ್ ಮಾರ್ಕ್ಡ್ ಎ ಟು ಡಿ. ಸೊ ಎ ಟು ಡಿ 4 ವರ್ಡ್ಸ್ ಕೊಟ್ಟಿದ್ದಾರೆ. 3 ಟರ್ಮ್ಸ್ ಆರ್ ಸಿಮಿಲರ್, 1 ಇಸ್ ಡಿಸಿಮಿಲರ್, ಫೈಂಡ್ ದಿ ಒನ್ ದಟ್ ಈಸ್ ನಾಟ್ ಸಿಮಿಲರ್ ಅಂತ ಹೇಳ್ತಾರೆ. ಸೊ ಈ ಕೊಟ್ಟಿರೋ 4 ಪದಗಳಲ್ಲಿ 3 ಸೇಮ್ ಇದೆಯಂತೆ, ಇನ್ನೊಂದು ಬೇರೆ ಇದೆ. ಆ ಬೇರೆ ಇರೋ ಪದನ ಐಡೆಂಟಿಫೈ ಮಾಡಿ ಅಂತ. ವೆರಿ ಸಿಂಪಲ್ ಒನ್. ಒನ್ಸ್ ಅಗೈನ್ ಸೊ ನೀವು ನೋಡಿದ್ರೆ ಜಾಸ್ಮಿನ್, ಲೋಟಸ್, ರೋಸ್, ಮಾರಿಗೋಲ್ಡ್ ಕೊಟ್ಟಿದ್ದಾರೆ. ಇಲ್ಲಿ ಜಾಸ್ಮಿನ್, ರೋಸ್, ಮಾರಿಗೋಲ್ಡ್ ಈ 3 ಏನಂದ್ರೆ ಭೂಮಿ ಮೇಲೆ ಬೆಳೆಯುತ್ತೆ, ಅಂದ್ರೆ ನೀರೊಳಗಡೆ ಬೆಳೆಯೋದಿಲ್ಲ. ಅದೇ ಲೋಟಸ್ ಅಂತ ಬಂದಾಗ ಕೆರೆ ಒಳಗಡೆ ಅಥವಾ ನೀರೊಳಗಡೆ ಬೆಳೆಯುತ್ತೆ. ಸೊ ಹಾಗಾಗಿ ನಮಗೆ ಗುಂಪಿಗೆ ಸೇರಿದ ಪದ ಯಾವುದು ಅಂದ್ರೆ ಆಪ್ಷನ್ ಬಿ, ಲೋಟಸ್ ಇಸ್ ದಿ ರೈಟ್ ಆನ್ಸರ್. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಭಾವಿಸ್ತೀನಿ. ಸೊ ಇದು ನಿಮ್ಗೆ ಕ್ಲಿಯರ್ ಇದೆ ಅಂತ ಹೇಳಿದ್ರೆ ನಾವು ಈ ಕೆಸೆಟ್ 2020 ಕ್ವಶನ್ ಪೇಪರ್ದ 50 ಕ್ವಶನ್ಸ್ಗೆ ಕೀ ಆನ್ಸರ್ಸ್ ಅನ್ನ ಡಿಸ್ಕಸ್ ಮಾಡಿದ್ವು. ಕೀ ಆನ್ಸರ್ಸ್ PDF ಕಾಪಿಯನ್ನು ಡೌನ್ಲೋಡ್ ಮಾಡಬೇಕು ಅಂತ ಹೇಳಿದ್ರೆ ಲಿಂಕ್ ಅನ್ನು ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು PDF ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದಾಗುತ್ತೆ. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಪ್ರಾವೀಣ್ಯತಾ ಚಾನಲ್ ಅಲ್ಲಿ ನಾವು ಏನ್ ಕ್ರಾಶ್ ಕೋರ್ಸ್ ವಿಡಿಯೋಸ್, ಕಂಪ್ಲೀಟ್ ಕೋರ್ಸ್ ವಿಡಿಯೋಸ್ ಮತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ವಿಡಿಯೋಸ್ ಮಾಡಿದ್ವಿ. ಅಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅದೇ ಕ್ವಶನ್ಸ್ 10ರಿಂದ 12 ಕ್ವಶನ್ಸ್ ಡೈರೆಕ್ಟ್ ಕ್ವಶನ್ಸ್ ಇದೆ. ಇಲ್ಲಿ ಏನ್ ಡಿಸ್ಕಸ್ ಮಾಡಿದ್ವಿ ಅದೇ ಆಸ್ ಇಟ್ ಈಸ್ ಕ್ವಶನ್ಸ್ ಕೇಳಿದ್ದಾರೆ. ಮತ್ತೆ ಇನ್ನೂ ಒಂದು 10ರಿಂದ 15 ಕ್ವಶನ್ಸ್ ನಾವು ಏನ್ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ವು ಅದೇ ಟಾಪಿಕ್ ಮೇಲೆ ಕ್ವಶನ್ಸ್ ಬಂದಿದೆ. ಈ ರೀತಿ ನೀವು ಅಬ್ಸರ್ವ್ ಮಾಡಿದ್ರೆ ಪ್ರಾವೀಣ್ಯತದಲ್ಲಿ ಏನ್ ಡಿಸ್ಕಸ್ ಮಾಡಿದ್ವು ಆ ಏರಿಯಾಗಳು, ಇಂಪಾರ್ಟೆಂಟ್ ಏರಿಯಾಗಳು, ಅವನ್ನ ನಾವು ಎಷ್ಟು ರಿಸರ್ಚ್ ಮಾಡಿ ನಿಮ್ ಮುಂದೆ ತಗೊಂಡ್ಬಂದಿದ್ವೋ ಅದೇ ಏರಿಯಾದಲ್ಲಿ ಕ್ವಶನ್ಸ್ ಬಂದಿದೆ. ನಿಮ್ಗೆ ಈ ಪ್ರಾವೀಣ್ಯತಾ ಚಾನಲ್ ವಿಡಿಯೋಸ್ ಅನ್ನ ನೋಡಿ ಎಕ್ಸಾಮ್ ಪ್ರಿಪೇರ್ ಆಗಿದ್ರಿಂದ NET ಅಥವಾ ಕೆಸೆಟ್ ಪೇಪರ್ 1 ಪ್ರಿಪರೇಷನ್ಸ್ ಗೆ ತುಂಬಾನೇ ಹೆಲ್ಪ್ಫುಲ್ ಆಗಿತ್ತು ಮತ್ತೆ ಈಸಿ ಆಗಿತ್ತು ಅಂತ ಭಾವಿಸ್ತೀನಿ. ನಿಮ್ಗೆ ಈ ಪ್ರಾವೀಣ್ಯತಾ ಚಾನಲ್ ಇಂದ ಪೇಪರ್ 1 ಪ್ರಿಪರೇಷನ್ಸ್ ಗೆ ಹೆಲ್ಪ್ಫುಲ್ ಆಯ್ತು ಅಂತ ಹೇಗೆ ಅನ್ನಿಸ್ತಾ ನಿಮಗೆ ಖುಷಿ ಇದೆಯೋ ಅದೇ ಖುಷಿ, ಸಂತೋಷ ಮತ್ತೆ ಒಂದು ಹೆಮ್ಮೆ ನಮಗೂ ಕೂಡ ಇದೆ. ನಾವು ಮಾಡಿದಂತ ಪ್ರಯತ್ನ ನಿಮ್ಗೆ ಹೆಲ್ಪ್ಫುಲ್ ಆಯ್ತಲ್ಲ, ನಿಮ್ಮ ಎಕ್ಸಾಮ್ ಅಲ್ಲಿ ಹೈಯೆಸ್ಟ್ ಸ್ಕೋರ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಾ ಇದೆಯಲ್ಲ ಅನ್ನೋ ಖುಷಿ ನಮಗೂ ಕೂಡ ಇದೆ. ಸೊ ಈ ಖುಷಿ, ಈ ಬಾಂಡೇಜ್ ಅನ್ನ ಹೀಗೆ ಮುಂದುವರಿಸೋಣ. ಮುಂದೆನೂ ಕೂಡ ನಾವು ಇದೇ ರೀತಿ ನಿಮ್ಮ NET ಕೆಸೆಟ್ ಇರ್ಬೋದು ಅಥವಾ NET ಕೆಸೆಟ್ ಪಾಸ್ ಆದ್ಮೇಲೆ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಇರ್ಬೋದು, ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೈಡ್ ಮಾಡ್ತಾ ಹೋಗ್ತೀವಿ. ನಿಮ್ಮ ಯಶಸ್ಸಿಗೆ ಜೊತೆಗಾರರಾಗಿ ನಾವು ಸದಾ ನಿಮ್ಮ ಜೊತೆಲಿ ಇರ್ತೀವಿ. ನಿಮ್ಮ ಯಶಸ್ಸು ಸಿಗೋವರೆಗೂ ನಾವು ನಿಮ್ಮ ಹಿಂದೆ ಇರ್ತೀವಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ನಿಮ್ಮ ಈ ಪ್ರಾವೀಣ್ಯತಾ ಚಾನಲ್ NET ಮತ್ತೆ ಕೆಸೆಟ್ ಎಕ್ಸಾಮ್ ಪ್ರಿಪರೇಷನ್ಸ್ಗೆ ಹೇಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಂತ ಹೇಳಿ ಯಾವುದೇ ಹೆಸಿಟೇಷನ್ ಇಲ್ಲದೆ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ನೀವೇ ಪರ್ಸನಲ್ ಕೇರ್ ತಗೊಂಡು ಈ ವಿಡಿಯೋನ ಒಂದಷ್ಟು ಜನಕ್ಕೆ ನಿಮ್ಮ ನೋನ್ ಫ್ರೆಂಡ್ಸ್ ಮತ್ತೆ ಗ್ರೂಪ್ ಎಲ್ರಿಗೂ ಶೇರ್ ಮಾಡಿ. ಮತ್ತೆ ನಿಮ್ಮ ನೋನ್ ಫ್ರೆಂಡ್ಸ್ ಮತ್ತೆ ಗ್ರೂಪ್ಗಳಲ್ಲಿ NET ಅಥವಾ ಕೆಸೆಟ್ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ನೀವೇ ಪರ್ಸನಲ್ ಕೇರ್ ತಗೊಂಡು ಸಜೆಸ್ಟ್ ಮಾಡಿ. ಮಿನಿಮಮ್ 10 ಮೆಂಬರ್ಸ್ ಒಬ್ಬರು ಕಡೆಯಿಂದ ನಿಮ್ಮ ಈ ಪ್ರಾವೀಣ್ಯತಾ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋ ತರ ನೋಡ್ಕೊಳ್ಳಿ. ಪ್ರಾವೀಣ್ಯತಾ ಇದು ನಮ್ಮ ಚಾನಲ್ ಅಲ್ಲ, ನಿಮ್ಮ ಚಾನಲ್. ನಿಮಗೋಸ್ಕರ ನಾವು ನಡೆಸ್ತಾ ಇರೋ ಚಾನಲ್ ಅಷ್ಟೇ ವಿನಃ ನಥಿಂಗ್ ಪರ್ಸನಲ್. ಇದರಲ್ಲಿ ನಿಮ್ಮ ಯಶಸ್ಸಿಗೆ ಪ್ರಾವೀಣ್ಯತಾ ಸದಾ ಸಿದ್ಧವಾಗಿರುತ್ತೆ. ಆದ್ರೆ ರಿವಾರ್ಡ್ ಅಲ್ಲಿ ನಾವೇನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂದ್ರೆ ನಿಮ್ಮ ಯಶಸ್ಸಿಗೆ ಪ್ರಾವೀಣ್ಯತಾ ಇದ್ದಾಗೆ ಪ್ರಾವೀಣ್ಯತಾ ಯಶಸ್ಸಿಗೆ ನೀವು ಸಪೋರ್ಟ್ ಮಾಡಿ, ನೀವು ಪ್ರೋತ್ಸಾಹನ ಕೊಡಿ ಅಂತ ಹೇಳ್ತಾ ನಿಮ್ಮ ನೋನ್ ಫ್ರೆಂಡ್ಸ್ ಮತ್ತೆ ಗ್ರೂಪ್ ಎಲ್ರಿಗೂ ಪ್ರಾವೀಣ್ಯತಾನ ಶೇರ್ ಮಾಡಿ. ಈ ವಿಡಿಯೋ ಮತ್ತೆ ಈ ಪ್ರಾವೀಣ್ಯತಾ ಚಾನಲ್ ಹೇಗೆ ಯೂಸ್ಫುಲ್ ಅನ್ನಿಸ್ತು ಅಂತ ಹೇಳಿ ಮರೀದೆ ವಿಡಿಯೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಥ್ಯಾಂಕ್ ಯು.